Atomic Habits. Introduction. ನನ್ನ ಕಥೆ ಪರಿಚಯ. ನನ್ನ ಹೈಸ್ಕೂಲ್ ಸೋಫೋಮೋರ್ ವರ್ಷದ ಕೊನೆಯ ದಿನ ಬೇಸ್ಬಾಲ್ ಬ್ಯಾಟ್ ನನ್ನ ಮುಖಕ್ಕೆ ಬಡಿದುಬಿತ್ತು. ನನ್ನ ಸಹಪಾಠಿ ಪೂರ್ಣ ಸ್ವಿಂಗ್ ತೆಗೆದಾಗ ಬ್ಯಾಟ್ ಅವನ ಕೈಗಳಿಂದ ಜಾರಿ ಹೋಗಿ ನೇರವಾಗಿ ನನ್ನ ಕಣ್ಣುಗಳ ನಡುವೆ ಬಂದು ತಾಗಿತು. ಆ ಘರ್ಷಣೆಯ ಕ್ಷಣದ ನೆನಪು ನನಗಿಲ್ಲ. ಬ್ಯಾಟ್ ನನ್ನ ಮುಖಕ್ಕೆ ಅಷ್ಟು ಬಲದಿಂದ ತಾಗಿದ್ದು ನನ್ನ ಮೂಗು ವಿಕೃತವಾದ ಯು ಆಕಾರ ಪಡೆಯಿತು. ಈ ಘರ್ಷಣೆಯಿಂದ ನನ್ನ ಮೆದುಳಿನ ಅಂಗಾಂಶಗಳು ಗುಂಡಿಗೆ ಒಳಗಿನ ಭಾಗಕ್ಕೆ ಡಿಕ್ಕಿ ಹೊಡೆದವು. ಕ್ಷಣಾರ್ಧದಲ್ಲಿ ನನ್ನ ತಲೆಭಾಗದಲ್ಲಿ ಸ್ಥಳೀಕವಾಗಿ ಊತ ಏರಿತು. ನನಗೆ ಮೂಗು ಮುರಿದಿತ್ತು. ಅನೇಕ ಕಪಾಲ ಫ್ರ್ಯಾಕ್ಚರ್ಗಳು ಮತ್ತು 2 ಕಣ್ಣುಗುಡ್ಡೆಗಳ ಹಲ್ಲುಗಳು ಚೂರುಚೂರಾಗಿದ್ದವು. ನಾನು ಕಣ್ಣು ತೆರೆದಾಗ ಜನರು ನನ್ನತ್ತ ನೋಡುತ್ತಾ ಸಹಾಯಕ್ಕೆ ಓಡಿಬರುತ್ತಿದ್ದುದು ಕಂಡಿತು. ನಾನು ಕೆಳಗೆ ನೋಡಿದಾಗ ನನ್ನ ಬಟ್ಟೆಗಳ ಮೇಲೆ ರಕ್ತದ ಚುಕ್ಕೆಗಳನ್ನು ಗಮನಿಸಿದೆ. ನನ್ನ ಸಹಪಾಠಿಯೊಬ್ಬ ತನ್ನ ಶರ್ಟ್ ತೆಗೆದು ನನಗೆ ಕೊಟ್ಟ. ಮುರಿದ ಮೂಗಿನಿಂದ ಹರಿಯುತ್ತಿದ್ದ ರಕ್ತದ ಹರಿವನ್ನು ತಡೆಯಲು ನಾನು ಅದನ್ನು ಬಳಸಿದೆ. ಆಘಾತ ಮತ್ತು ಗೊಂದಲದಿಂದ ನಾನು ಎಷ್ಟು ಗಂಭೀರವಾಗಿ ಗಾಯಗೊಂಡಿದ್ದೆ ಎಂದು ತಿಳಿದಿರಲಿಲ್ಲ. ನನ್ನ ಶಿಕ್ಷಕರು ನನ್ನ ಹೆಗಲನ್ನು ಅಂಟಿಕೊಂಡು ನರ್ಸ್ ಕಚೇರಿಗೆ ನಡೆಸಿದರು. ಮೈದಾನದಾದ್ಯಂತ ಬೆಟ್ಟದಿಂದ ಕೆಳಗೆ ಮತ್ತು ಶಾಲೆಗೆ ಹಿಂದಿರುಗುವುದು. ಯಾದೃಚ್ಛಿಕ ಕೈಗಳು ನನ್ನನ್ನು ನೆಟ್ಟಗೆ ನಿಲ್ಲಿಸುತ್ತಿದ್ದವು. ನಾವು ನಿಧಾನವಾಗಿ ನಡೆದುಕೊಂಡು ಹೋದೆವು. ಪ್ರತಿ ನಿಮಿಷವೂ ಮಹತ್ವದ್ದು ಎಂದು ಯಾರಿಗೂ ತಿಳಿದಿರಲಿಲ್ಲ. ನರ್ಸ್ ಕಚೇರಿಗೆ ತಲುಪಿದಾಗ ಅವರು ನನಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಇದು ಯಾವ ವರ್ಷ? 1998 ನಾನು ಉತ್ತರಿಸಿದೆ. ನಿಜವಾಗಿ 2002 ಆಗಿತ್ತು. ಅಮೆರಿಕದ ರಾಷ್ಟ್ರಪತಿ ಯಾರು? ಬಿಲ್ ಕ್ಲಿಂಟನ್ ನಾನು ಹೇಳಿದೆ. ಸರಿಯಾದ ಉತ್ತರ ಜಾರ್ಜ್ ಡಬ್ಲ್ಯೂ ಬುಷ್. ನಿನ್ನ ಅಮ್ಮನ ಹೆಸರೇನು? ನಾನು ತಡಮಾಡಿದೆ. 10 ಸೆಕೆಂಡುಗಳು ಕಳೆದವು. ಪ್ಯಾಟಿ ನಾನು ಸುಮ್ಮನೆ ಹೇಳಿದೆ. ನನ್ನ ತಾಯಿಯ ಹೆಸರನ್ನು ನೆನಪಿಸಿಕೊಳ್ಳಲು 10 ಸೆಕೆಂಡು ತೆಗೆದುಕೊಂಡ ವಾಸ್ತವವನ್ನು ನಿರ್ಲಕ್ಷಿಸಿ. ಅದು ನನಗೆ ನೆನಪಿರುವ ಕೊನೆಯ ಪ್ರಶ್ನೆ. ನನ್ನ ಮೆದುಳಿನಲ್ಲಿ ವೇಗವಾಗಿ ಏರಿದ ಊತವನ್ನು ನನ್ನ ದೇಹ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಆಂಬ್ಯುಲೆನ್ಸ್ ಬರುವ ಮೊದಲೇ ನಾನು ಜ್ಞಾನತಪ್ತನಾದೆ. ನಿಮಿಷಗಳ ನಂತರ ನನ್ನನ್ನು ಶಾಲೆಯಿಂದ ಹೊರಗೆ ತೆಗೆದು ಸ್ಥಳೀಯ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆಸ್ಪತ್ರೆಗೆ ತಲುಪಿದ ಸ್ವಲ್ಪ ಸಮಯದ ನಂತರ ನನ್ನ ದೇಹ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು. ನುಂಗುವುದು ಮತ್ತು ಉಸಿರಾಡುವಂತಹ ಮೂಲಭೂತ ಕಾರ್ಯಗಳೊಂದಿಗೆ ನಾನು ಹೋರಾಡಿದೆ. ಆ ದಿನ ನನ್ನ ಮೊದಲ ಸೀಜರ್ ಸಂಭವಿಸಿತು. ನಂತರ ನಾನು ಸಂಪೂರ್ಣವಾಗಿ ಉಸಿರಾಡುವುದನ್ನು ನಿಲ್ಲಿಸಿದೆ. ವೈದ್ಯರು ಆಮ್ಲಜನಕವನ್ನು ನೀಡಲು ಹಾತೊರೆದರು ಮತ್ತು ಸ್ಥಳೀಯ ಆಸ್ಪತ್ರೆಗೆ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ಸಿನ್ಸಿನಾಟಿಯ ದೊಡ್ಡ ಆಸ್ಪತ್ರೆಗೆ ಹೆಲಿಕಾಪ್ಟರ್ ಅನ್ನು ಕಳುಹಿಸಲು ಆದೇಶಿಸಿದರು. ಎಮರ್ಜೆನ್ಸಿ ರೂಮ್ ಬಾಗಿಲುಗಳಿಂದ ಹೆಲಿಪ್ಯಾಡ್ವರೆಗೆ ನನ್ನನ್ನು ತಳ್ಳಲಾಯಿತು. ಸ್ಟ್ರೆಚರ್ ಅಸ್ತವ್ಯಸ್ತವಾದ ನಡಿಗೆ ಮಾರ್ಗದಲ್ಲಿ ಜೋರಾಗಿ ಶಬ್ದ ಮಾಡುತ್ತಿತ್ತು. ಒಬ್ಬ ನರ್ಸ್ ನನ್ನನ್ನು ತಳ್ಳುತ್ತಿದ್ದಳು, ಮತ್ತೊಬ್ಬ ತನ್ನ ಕೈಯಿಂದ ಪ್ರತಿ ಉಸಿರನ್ನು ಪಂಪ್ ಮಾಡುತ್ತಿದ್ದಳು. ನನ್ನ ತಾಯಿ ಆಸ್ಪತ್ರೆಗೆ ತಲುಪಿದ್ದು ಹೆಲಿಕಾಪ್ಟರ್ನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತರು. ನಾನು ಅರಿವಿಲ್ಲದೆ ಮತ್ತು ಸ್ವತಃ ಉಸಿರಾಡಲು ಸಾಧ್ಯವಾಗದೆ ಅವರು ನನ್ನ ಕೈ ಹಿಡಿದುಕೊಂಡರು. ನನ್ನ ತಾಯಿ ಹೆಲಿಕಾಪ್ಟರ್ನಲ್ಲಿ ನನ್ನೊಂದಿಗೆ ಇದ್ದಾಗ ನನ್ನ ತಂದೆ ಮನೆಗೆ ಹೋಗಿ ನನ್ನ ಸಹೋದರ ಮತ್ತು ಸಹೋದರಿಯನ್ನು ಪರಿಶೀಲಿಸಿ ಸುದ್ದಿ ತಿಳಿಸಿದರು. ಅವರು ನನ್ನ ಸಹೋದರಿಯ 8ನೇ ತರಗತಿ ಪದವಿ ಸಮಾರಂಭವನ್ನು ತಪ್ಪಿಸುವ ಬಗ್ಗೆ ಕಣ್ಣೀರು ಹಿಡಿದಿಟ್ಟುಕೊಂಡರು. ನನ್ನ ಸಹೋದರರನ್ನು ಸಂಬಂಧಿಕರಿಗೆ ವರ್ಗಾಯಿಸಿದ ನಂತರ ಅವರು ಸಿನ್ಸಿನಾಟಿಗೆ ಚಾಲನೆ ಮಾಡಿದರು. ಚಾಪ್ಟರ್ 1. ಅತ್ಯಾಶ್ಚರ್ಯಕಾರಿ ಪರಮಾಣು ಅಭ್ಯಾಸಗಳ ಶಕ್ತಿ. 2003ರಲ್ಲಿ ಬ್ರಿಟಿಷ್ ಸೈಕ್ಲಿಂಗ್ ಭಾಗ್ಯ ಬದಲಾಯಿತು. ಗ್ರೇಟ್ ಬ್ರಿಟನ್ನಲ್ಲಿ ಸೈಕ್ಲಿಂಗ್ ತಂಡಕ್ಕೆ ಹೊಸ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ಆಗಿ ಡೇವ್ ಬ್ರೈಸ್ಫೋರ್ಡ್ ನೇಮಕಗೊಂಡರು. ಆ ಸಮಯದಲ್ಲಿ ಬ್ರಿಟಿಷ್ ಸೈಕ್ಲಿಸ್ಟ್ಗಳು 100 ವರ್ಷಗಳಿಂದ ಸರಾಸರಿ ಪರಿಣಾಮಗಳನ್ನು ಮಾತ್ರ ನೋಡಿದ್ದರು. 1908ರಿಂದ ಒಲಿಂಪಿಕ್ಸ್ನಲ್ಲಿ ಕೇವಲ 1 ಚಿನ್ನದ ಪದಕ ಮಾತ್ರ ಗೆದ್ದಿದ್ದರು. ಆದರೆ ಬ್ರೈಸ್ಫೋರ್ಡ್ ಸಣ್ಣ ಸುಧಾರಣೆಗಳ ಸಂಗ್ರಹ ತತ್ವವನ್ನು ಅನುಸರಿಸಿದರು. ಪ್ರತಿ ಅಂಶದಲ್ಲಿ 1% ಸುಧಾರಣೆ ಹುಡುಕುವುದು. ಸಣ್ಣ ಅಭ್ಯಾಸಗಳಿಂದ ದೊಡ್ಡ ಪರಿಣಾಮ. 1% ಸುಧಾರಣೆಯ ಗಣಿತ. ದಿನಕ್ಕೆ 1% ಉತ್ತಮರಾದರೆ 1 ವರ್ಷದಲ್ಲಿ 37 ಉತ್ತಮರಾಗುತ್ತೀರಿ. ದಿನಕ್ಕೆ 1% ಕೆಟ್ಟದಾದರೆ 1 ವರ್ಷದಲ್ಲಿ ಶೂನ್ಯದ ಕಡೆಗೆ ಇಳಿಯುತ್ತೀರಿ. ಅಭ್ಯಾಸಗಳು ಸ್ವಸುಧಾರಣೆಯ ಚಕ್ರಬಡ್ಡಿ. ಸಣ್ಣ ಬದಲಾವಣೆಗಳು ತಕ್ಷಣ ಗಮನಿಸಲಾಗದಿದ್ದರೂ ತಿಂಗಳು ವರ್ಷಗಳಲ್ಲಿ ಭಾರೀ ಪರಿಣಾಮ ಬೀರುತ್ತವೆ. ಉದಾಹರಣೆ, ವಿಮಾನದ ದಿಕ್ಕನ್ನು 3.5 ಡಿಗ್ರಿ ಬದಲಾಯಿಸಿದರೆ ಲನಿಂದ ನೈ ಬದಲಾಗಿ ವಾಷಿಂಗ್ಟನ್ ತಲುಪುವಂತೆ ಸಣ್ಣ ಅಭ್ಯಾಸಗಳು ಜೀವನದ ಗಮ್ಯವನ್ನು ಪೂರ್ಣವಾಗಿ ಬದಲಾಯಿಸಬಹುದು. ಗುರಿಗಳ ಬದಲು ವ್ಯವಸ್ಥೆಗಳ ಮೇಲೆ ಗಮನ. ಗುರಿಗಳು ಫಲಿತಾಂಶಗಳನ್ನು ನಿರ್ದೇಶಿಸುತ್ತವೆ, ಆದರೆ ವ್ಯವಸ್ಥೆಗಳು ಪ್ರಕ್ರಿಯೆಗಳು ನಿರಂತರ ಯಶಸ್ಸನ್ನು ನಿರ್ಮಿಸುತ್ತವೆ.
ಉದಾಹರಣೆ, ಚಾಂಪಿಯನ್ಶಿಪ್ ಗೆಲ್ಲುವ ಗುರಿ ಬದಲಾಗಿ ತಂಡದ ತರಬೇತಿ ವ್ಯವಸ್ಥೆಯನ್ನು ಸುಧಾರಿಸುವುದು. ಸಂಚಿತ ಸಾಮರ್ಥ್ಯದ ಪ್ರಸ್ಥಭೂಮಿ. ಬರ್ಫದ ಚೂರಿನಂತೆ ಸಣ್ಣ ಸುಧಾರಣೆಗಳು ನಿಧಾನವಾಗಿ ಸಂಗ್ರಹವಾಗಿ ಒಂದು ನಿರ್ಣಾಯಕ ಹಂತದ ನಂತರ 32 ಹಠಾತ್ ಬದಲಾವಣೆ ತರುತ್ತವೆ. ರಾತ್ರೋರಾತ್ರಿ ಯಶಸ್ಸು ಎಂಬುದು ವರ್ಷಗಳ ಸತತ ಪ್ರಯತ್ನದ ಫಲ. ಪ್ರಮುಖ ತತ್ವಗಳು. 1. ಸಕಾರಾತ್ಮಕ ಸಂಯೋಜನೆ. ಉತ್ಪಾದಕತೆ, ಜ್ಞಾನ, ಸಂಬಂಧಗಳು ಸಂಚಿತವಾಗಿ ಬೆಳೆಯುತ್ತವೆ. 2. ನಕಾರಾತ್ಮಕ ಸಂಯೋಜನೆ. ಒತ್ತಡ, ನಕಾರಾತ್ಮಕ ಆಲೋಚನೆಗಳು ಸಮಯದೊಂದಿಗೆ ವಿಷವಾಗುತ್ತವೆ. 3. ವ್ಯವಸ್ಥೆಗಳನ್ನು ನಿರ್ಮಿಸಿ ಗುರಿಗಳನ್ನು ಮುಟ್ಟುವುದಕ್ಕಿಂತ ದೈನಂದಿನ ಅಭ್ಯಾಸಗಳನ್ನು ಸ್ಥಿರವಾಗಿ ಪಾಲಿಸುವುದು ಮುಖ್ಯ. ಮುಕ್ತಾಯ. ಯಶಸ್ಸು ದೈನಂದಿನ ಅಭ್ಯಾಸಗಳ ಫಲ. ಪರಮಾಣು ಅಭ್ಯಾಸಗಳು ಸಣ್ಣ, ಸ್ಥಿರ, ವ್ಯವಸ್ಥಿತ ಬದಲಾವಣೆಗಳು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಚಿತ ಪ್ರಭಾವ ಬೀರುತ್ತವೆ. ಗುರಿಗಳ ಬದಲು ನಿಮ್ಮ ವ್ಯವಸ್ಥೆಗಳನ್ನು ಪರಿಪಕ್ವಗೊಳಿಸಿ ದೀರ್ಘಕಾಲೀನ ಯಶಸ್ಸನ್ನು ನಿರ್ಮಿಸಿ. ಚಾಪ್ಟರ್ 2. ಅಭ್ಯಾಸಗಳು ನಿಮ್ಮ ಗುರುತನ್ನು ರೂಪಿಸುವುದು. ಅಧ್ಯಾಯ ಸಾರಾಂಶ. 1. ಬದಲಾವಣೆಯ 3 ಹಂತಗಳು. ಫಲಿತಾಂಶದ ಬದಲಾವಣೆ, ತೂಕ ಕಳೆದುಕೊಳ್ಳುವಂತಹ ಗುರಿಗಳು. ಪ್ರಕ್ರಿಯೆ ಬದಲಾವಣೆ, ಹೊಸ ಅಭ್ಯಾಸಗಳನ್ನು ರೂಪಿಸುವುದು, ಜಿಮ್ ರೂಟೀನ್, ಧ್ಯಾನ. ಗುರುತಿನ ಬದಲಾವಣೆ, ನಾನು ಯಾರು ಎಂಬ ನಂಬಿಕೆಗಳನ್ನು ಪರಿವರ್ತಿಸುವುದು. 2. ಗುರುತು ಆಧಾರಿತ ಅಭ್ಯಾಸಗಳು. ಗುರಿಗಳ ಬದಲು ನೀವು ಯಾವ ವ್ಯಕ್ತಿಯಾಗಬಯಸುತ್ತೀರಿ ಎಂದು ಕೇಳಿ. ಉದಾಹರಣೆ, ನಾನು ಧೂಮಪಾನಿ ಅಲ್ಲ ಎಂದು ಗುರುತಿಸಿದರೆ ಸಿಗರೇಟ್ ತ್ಯಜಿಸಲು ಸುಲಭ. 3. ಅಭ್ಯಾಸಗಳು, ಗುರುತಿನ ಮತಗಳು. ಪ್ರತಿ ಸಣ್ಣ ಅಭ್ಯಾಸವು ನಿಮ್ಮ ಸ್ವಯಂ ಪ್ರತಿಮೆಯನ್ನು ರೂಪಿಸುತ್ತದೆ. ಒಂದು ಪುಟ ಬರೆದರೆ ಲೇಖಕ, ಒಂದು ದಿನ ವ್ಯಾಯಾಮ ಮಾಡಿದರೆ ಕ್ರೀಡಾಪಟು ಎಂಬ ನಂಬಿಕೆ ಬಲವಾಗುತ್ತದೆ. 4. ಸ್ವಯಂ ಪ್ರತಿಮೆಯ ಪುನರ್ರಚನೆ. ಹಂತ 1. ನೀವು ಆಗಬಯಸುವ ವ್ಯಕ್ತಿಯನ್ನು ನಿರ್ಧರಿಸಿ. ಸ್ವಸ್ಥ ವ್ಯಕ್ತಿ. ಹಂತ 2. ಸಣ್ಣ ಗೆಲುವುಗಳ ಮೂಲಕ ಅದನ್ನು ಸಾಬೀತು ಮಾಡಿ. ನಿತ್ಯ ಸಲಾಡ್ ತಿನ್ನುವುದು, 10 ನಿಮಿಷ ನಡೆಯುವುದು. 5. ಪ್ರಮುಖ ಸಂದೇಶ. ಅಭ್ಯಾಸಗಳು ಕೇವಲ ಫಲಿತಾಂಶಗಳಿಗಲ್ಲ, ನೀವು ಯಾರಾಗುತ್ತೀರಿ ಎಂಬುದಕ್ಕಾಗಿ. ಸ್ವಸ್ಥ ವ್ಯಕ್ತಿ ಆಗಲು ಪ್ರಯತ್ನಿಸಿದರೆ ತೂಕ ಕಳೆದುಕೊಳ್ಳುವುದು ಸ್ವಾಭಾವಿಕ ಫಲ. ಉದಾಹರಣೆಗಳು. ಬ್ರಿಯಾನ್ ಕ್ಲಾರ್ಕ್ ಉಗುರು ಕಚ್ಚುವ ಅಭ್ಯಾಸವನ್ನು ನಾನು ಉಗುರುಗಳನ್ನು ಕಾಳಜಿಯಿಂದ ನೋಡಿಕೊಳ್ಳುವ ವ್ಯಕ್ತಿ ಎಂಬ ಗುರುತಿನಿಂದ ಬದಲಾಯಿಸಿದ. ವೋಟ್ ಮಾಡುವವರು ನಾನು ವೋಟರ್ ಗುರುತು ಕ್ರಿಯೆಯನ್ನು ಸ್ಥಿರಗೊಳಿಸುತ್ತದೆ. ಸಾರಮೂಲ. ನಿಮ್ಮ ಅಭ್ಯಾಸಗಳು ನಿಮ್ಮನ್ನು ವ್ಯಕ್ತಿಯಾಗಿ ರೂಪಿಸುತ್ತವೆ. ಗುರಿಗಳ ಬದಲು ನಿಮ್ಮ ಗುರುತಿನ ಮೇಲೆ ಗಮನಹರಿಸಿದಾಗ ಬದಲಾವಣೆ ಶಾಶ್ವತವಾಗುತ್ತದೆ. ಚಾಪ್ಟರ್ 3. ಅಭ್ಯಾಸಗಳನ್ನು 4 ಸರಳ ಹಂತಗಳಲ್ಲಿ ನಿರ್ಮಿಸುವುದು ಹೇಗೆ. ಅಧ್ಯಾಯ ಸಾರಾಂಶ. 1. ಅಭ್ಯಾಸದ ವ್ಯಾಖ್ಯಾನ. ಅಭ್ಯಾಸವು ಪದೇ ಪದೇ ಪುನರಾವರ್ತನೆಯಾದ ನಂತರ ಸ್ವಯಂಚಾಲಿತವಾಗುವ ವರ್ತನೆ. 2. ಅಭ್ಯಾಸಗಳ ಉದ್ದೇಶ. ಜೀವನದ ಸಮಸ್ಯೆಗಳನ್ನು ಕನಿಷ್ಠ ಶಕ್ತಿ ಮತ್ತು ಪ್ರಯತ್ನದಿಂದ ಪರಿಹರಿಸುವುದು. 3. ಪ್ರತಿಪ್ರವಾಹ ಚಕ್ರದ 4 ಹಂತಗಳು. ಸೂಚನೆ, ಕ್ಯೂ, ವರ್ತನೆಯನ್ನು ಪ್ರಾರಂಭಿಸುವ ಟ್ರಿಗರ್. ಆಸೆ, ಕ್ರೈವಿಂಗ್, ಬದಲಾವಣೆಗೆ ಪ್ರೇರಣೆ. ಪ್ರತಿಕ್ರಿಯೆ, ರೆಸ್ಪಾನ್ಸ್, ನೀವು ಮಾಡುವ ಕ್ರಿಯೆ. ಬಹುಮಾನ, ರಿವಾರ್ಡ್, ತೃಪ್ತಿ ಮತ್ತು ಪಾಠ. 4. ವರ್ತನೆ, ಬದಲಾವಣೆಯ 4 ನಿಯಮಗಳು. ಉತ್ತಮ ಅಭ್ಯಾಸ ರಚನೆ. 1. ಸೂಚನೆಯನ್ನು ಸ್ಪಷ್ಟವಾಗಿಸಿ. 2. ಆಸೆಯನ್ನು ಆಕರ್ಷಕವಾಗಿಸಿ. 3. ಪ್ರತಿಕ್ರಿಯೆಯನ್ನು ಸುಲಭವಾಗಿಸಿ. 4. ಬಹುಮಾನವನ್ನು ತೃಪ್ತಿಕರವಾಗಿಸಿ. ಕೆಟ್ಟ ಅಭ್ಯಾಸ ತೊಡೆದುಹಾಕಲು. 1. ಸೂಚನೆಯನ್ನು ಅದೃಶ್ಯವಾಗಿಸಿ. 2. ಆಸೆಯನ್ನು ಆಕರ್ಷಣೀಯವಲ್ಲದದ್ದಾಗಿಸಿ. 3. ಪ್ರತಿಕ್ರಿಯೆಯನ್ನು ಕಷ್ಟವಾಗಿಸಿ. 4. ಬಹುಮಾನವನ್ನು ತೃಪ್ತಿಯಿಲ್ಲದದ್ದಾಗಿಸಿ. ವಿವರಣೆ. ಸೂಚನೆ, ನಿಮ್ಮ ಮಿದುಳು ವರ್ತನೆಯನ್ನು ಪ್ರಾರಂಭಿಸಲು ಒಂದು ಸಂಕೇತವನ್ನು ಹುಡುಕುತ್ತದೆ. ಅಲಾರಂ ಶಬ್ದ, ಫೋನ್ ಪರಿಶೀಲನೆ. ಆಸೆ, ಸೂಚನೆಯು ಬಹುಮಾನದ ಆಶೆಯನ್ನು ಉಂಟುಮಾಡುತ್ತದೆ. ಫೋನ್ ನೋಟಿಫಿಕೇಶನ್, ಯಾರು ಮೆಸೇಜ್ ಕಳಿಸಿದರು ಎಂಬ ಕುತೂಹಲ. ಪ್ರತಿಕ್ರಿಯೆ, ಆಸೆಗೆ ಪ್ರತಿಕ್ರಿಯಿಸುವ ಕ್ರಿಯೆ, ಫೋನ್ ತೆಗೆದು ನೋಡುವುದು. ಬಹುಮಾನ, ಕ್ರಿಯೆಯ ಫಲಿತಾಂಶ, ಸಂದೇಶವನ್ನು ಓದಿದ ತೃಪ್ತಿ. ಉದಾಹರಣೆಗಳು. ಉತ್ತಮ ಅಭ್ಯಾಸ. ಸೂಚನೆ, ಮಂಚದ ಬಳಿ ನೀರಿನ ಬಾಟಲಿ ಇಡುವುದು. ಪ್ರತಿಕ್ರಿಯೆ, ನೀರು ಕುಡಿಯುವುದು. ಬಹುಮಾನ, ತೃಪ್ತಿ ಮತ್ತು ಆರೋಗ್ಯ. ಕೆಟ್ಟ ಅಭ್ಯಾಸ ತೊಡೆದುಹಾಕಲು. ಸೂಚನೆ, ಸಿಗರೇಟ್ ಪ್ಯಾಕ್ ಅನ್ನು ಮರೆಮಾಡಿ. ಆಸೆ, ಧೂಮಪಾನದ ಅಸಹ್ಯತೆಯ ಬಗ್ಗೆ ಚಿಂತನೆ. ಪ್ರತಿಕ್ರಿಯೆ, ಸಿಗರೇಟ್ ತೆಗೆದುಕೊಳ್ಳಲು ಹೋಗುವುದು ಕಷ್ಟ. ಬಹುಮಾನ, ತೃಪ್ತಿಯಿಲ್ಲದ ಭಾವನೆ. ಪ್ರಮುಖ ಸಂದೇಶ.
ವರ್ತನೆ ಬದಲಾವಣೆಯ 4 ನಿಯಮಗಳು ಯಾವುದೇ ಸವಾಲುಗಳಿಗೆ ಅನ್ವಯಿಸುತ್ತವೆ. ಪ್ರತಿ ಬಾರಿ ನೀವು ಗುರಿಯನ್ನು ತಪ್ಪಿಸಿದಾಗ ಈ ಪ್ರಶ್ನೆಗಳನ್ನು ಕೇಳಿ. 1. ಸೂಚನೆಯನ್ನು ಹೇಗೆ ಸ್ಪಷ್ಟ ಅದೃಶ್ಯ ಮಾಡಬಹುದು? 2. ಆಸೆಯನ್ನು ಹೇಗೆ ಆಕರ್ಷಣೀಯವಲ್ಲದದ್ದಾಗಿಸಬಹುದು? 3. ಪ್ರತಿಕ್ರಿಯೆಯನ್ನು ಹೇಗೆ ಸುಲಭ ಕಷ್ಟ ಮಾಡಬಹುದು? 4. ಬಹುಮಾನವನ್ನು ಹೇಗೆ ತೃಪ್ತಿಯಿಲ್ಲದದ್ದಾಗಿಸಬಹುದು? ಮುಕ್ತಾಯ. ಉತ್ತಮ ಅಭ್ಯಾಸಗಳು ಸ್ವಯಂಚಾಲಿತವಾಗಿ ನಿಮ್ಮ ಜೀವನವನ್ನು ಸುಧಾರಿಸುತ್ತವೆ. ನಿಯಮಗಳನ್ನು ಅರ್ಥಮಾಡಿಕೊಂಡು ನಿಮ್ಮ ಪರಿಸರ ಮತ್ತು ದಿನಚರಿಯನ್ನು ಅವುಗಳಿಗೆ ಅನುಗುಣವಾಗಿ ರೂಪಿಸಿ. ಚಾಪ್ಟರ್ 4. ಅಭ್ಯಾಸಗಳ 1ನೇ ನಿಯಮ, ಅದನ್ನು ಸ್ಪಷ್ಟವಾಗಿಸಿ. ಸರಿಯಾಗಿ ಕಾಣದ ವ್ಯಕ್ತಿ. ಮನೋವಿಜ್ಞಾನಿ ಗ್ಯಾರಿ ಕ್ಲೈನ್ ಅವರು ಹೇಳಿದ ಕತೆ. ಒಬ್ಬ ಪ್ಯಾರಾಮೆಡಿಕ್ ಹೆಂಗಸು ತನ್ನ ಮಾವನ ಮುಖವನ್ನು ನೋಡಿದಾಗ ಹೃದಯಾಘಾತದ ಸೂಚನೆಗಳನ್ನು ಗುರುತಿಸಿದಳು. ಅವನು ಆಸ್ಪತ್ರೆಗೆ ಹೋಗಿ ಶಸ್ತ್ರಚಿಕಿತ್ಸೆ ಪಡೆದು ಉಳಿದಿದ್ದ ಹೃದಯದ ಪ್ರಮುಖ ಅಡಚಣೆಯನ್ನು ಗುರುತಿಸುವ ಅವಳ ಸಾಮರ್ಥ್ಯವು ವರ್ಷಗಳ ಅನುಭವದಿಂದ ಬಂದಿತು. ಅಂತಹ ಸೂಚನೆಗಳನ್ನು ಮಿದುಳು ಸ್ವಯಂಚಾಲಿತವಾಗಿ ಗುರುತಿಸುತ್ತದೆ. ಮಿದುಳು ಭವಿಷ್ಯವನ್ನು ಊಹಿಸುವ ಯಂತ್ರ. ಸೈನ್ಯದ ವಿಶ್ಲೇಷಕರು ರಾಡಾರ್ನಲ್ಲಿ ಶತ್ರು ಮಿಸೈಲ್ ಬಸ್ ಸ್ನೇಹಿತ ವಿಮಾನವನ್ನು ಗುರುತಿಸುತ್ತಾರೆ. ಮ್ಯೂಸಿಯಂ ಕ್ಯೂರೇಟರ್ಗಳು ನಕಲಿ ಕಲಾಕೃತಿಯನ್ನು ಗುರುತಿಸುತ್ತಾರೆ. ಹೇರ್ ಡ್ರೆಸರ್ಗಳು ಗರ್ಭಿಣಿಯರ ಕೂದಲಿನ ಬದಲಾವಣೆಗಳನ್ನು ಗಮನಿಸುತ್ತಾರೆ. ಅರಿವಿಲ್ಲದ ಅಭ್ಯಾಸಗಳ ಅಪಾಯ. ಅಭ್ಯಾಸಗಳು ಸ್ವಯಂಚಾಲಿತವಾದಾಗ ನಾವು ಅವುಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತೇವೆ. ಉದಾಹರಣೆಗಳು: ಚಿಲ್ಲರೆ ಮಾರಾಟಗಾರನು ಗ್ರಾಹಕರ ಕ್ರೆಡಿಟ್ ಕಾರ್ಡ್ ಕತ್ತರಿಸಿದುದು. ಶಿಕ್ಷಕಿಯು ಸಹೋದ್ಯೋಗಿಗಳಿಗೆ ಕೈ ತೊಳೆದಿರಾ ಎಂದು ಕೇಳುವುದು. ಸುರಕ್ಷತೆಗಾಗಿ ಪಾಯಿಂಟ್ ಅಂಡ್ ಕಾಲ್ ಈ ವ್ಯವಸ್ಥೆ. ಜಪಾನಿ ರೈಲ್ವೆ ಕರ್ಮಚಾರಿಗಳು ಪ್ರತಿಕ್ರಿಯೆಯನ್ನು ಬೆರಳು ತೋರಿಸಿ ಜೋರಾಗಿ ಹೇಳುತ್ತಾರೆ. ಇದು ತಪ್ಪುಗಳನ್ನು 85% ಕಡಿಮೆ ಮಾಡುತ್ತದೆ. ನ್ಯೂಯಾರ್ಕ್ ಸಬ್ವೇಯಲ್ಲಿ ಈ ಪದ್ಧತಿಯನ್ನು ಅಳವಡಿಸಿದ ನಂತರ ದುರ್ಘಟನೆಗಳು 57% ಕುಸಿದವು. ನಿಮ್ಮ ಅಭ್ಯಾಸಗಳನ್ನು ಗಮನಿಸಲು ಹ್ಯಾಬಿಟ್ಸ್ ಸ್ಕೋರ್ ಕಾರ್ಡ್. 1. ನಿಮ್ಮ ದೈನಂದಿನ ಅಭ್ಯಾಸಗಳ ಪಟ್ಟಿ ಮಾಡಿ. ಉದಾ ಎಚ್ಚರವಾಗುವುದು, ಫೋನ್ ಪರಿಶೀಲಿಸುವುದು, ಹಲ್ಲುಜ್ಜುವುದು. 2. ಪ್ರತಿ ಅಭ್ಯಾಸಕ್ಕೆ ಒಳ್ಳೆಯದು, ಕೆಟ್ಟದು ಅಥವಾ ತಟಸ್ಥ ಗುರುತಿಸಿ. ಉದ್ದೇಶ: ನಿಮ್ಮ ಗುರಿಗಳಿಗೆ ಅನುಗುಣವಾಗಿ ಮೌಲ್ಯಮಾಪನ. 3. ಪ್ರತಿಕ್ರಿಯೆಯನ್ನು ನಿರೀಕ್ಷೆಯಿಲ್ಲದೆ ಗಮನಿಸಿ. ನ್ಯಾಯವಿಚಾರಣೆ ಇಲ್ಲದೆ ಕೇವಲ ಅವಲೋಕನ. ಸಲಹೆಗಳು: ಕೆಟ್ಟ ಅಭ್ಯಾಸಗಳನ್ನು ಜೋರಾಗಿ ಹೇಳಿ. ಉದಾ, ಈ ಕುಕಿ ತಿನ್ನುವುದು ನನ್ನ ಆರೋಗ್ಯಕ್ಕೆ ಹಾನಿಕಾರಕ. ಟು ಡು ಲಿಸ್ಟ್ ಐಟಂಗಳನ್ನು ಜೋರಾಗಿ ಹೇಳಿ. ನೆನಪಿಡಿ, ಉದಾ, ನಾಳೆ ಲಂಚ್ ನಂತರ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಅಧ್ಯಾಯ ಸಾರಾಂಶ. ಅಭ್ಯಾಸಗಳು ಸ್ವಯಂಚಾಲಿತವಾಗಿ ರೂಪುಗೊಳ್ಳುತ್ತವೆ. ಅವುಗಳ ಬಗ್ಗೆ ಅರಿವು ಮೂಡಿಸುವುದು ಬದಲಾವಣೆಯ ಮೊದಲ ಹೆಜ್ಜೆ. ಪಾಯಿಂಟ್ ಅಂಡ್ ಕಾಲ್ ಮತ್ತು ಹ್ಯಾಬಿಟ್ಸ್ ಸ್ಕೋರ್ ಕಾರ್ಡ್ ತಂತ್ರಗಳು ಅರಿವನ್ನು ಹೆಚ್ಚಿಸುತ್ತವೆ. ನಿಮ್ಮ ಗುರುತನ್ನು ಬೆಂಬಲಿಸುವ ಅಭ್ಯಾಸಗಳನ್ನು ಆರಿಸಿ. ಪ್ರತಿ ಸಣ್ಣ ಕ್ರಿಯೆಯೂ ನೀವು ಯಾರು ಎಂಬುದಕ್ಕೆ ಮತ ಹಾಕುತ್ತದೆ. ಪ್ರಾಯೋಗಿಕ ವ್ಯಾಯಾಮ. ಇಂದಿನಿಂದ 3 ದಿನಗಳ ಕಾಲ ನಿಮ್ಮ ಎಲ್ಲ ಅಭ್ಯಾಸಗಳನ್ನು ನೋಟ್ಪ್ಯಾಡ್ನಲ್ಲಿ ರೆಕಾರ್ಡ್ ಮಾಡಿ. ಪ್ರತಿ ಕ್ರಿಯೆಗೆ ಅಥವಾ ಗುರುತು ಹಾಕಿ. ನೀವು ಎಷ್ಟು ಬಾರಿ ಆಟೋಪೈಲಟ್ ಮೋಡ್ನಲ್ಲಿ ಇರುವಿರಿ ಎಂಬುದನ್ನು ನೋಡಿ. ಚಾಪ್ಟರ್ 5. ಹೊಸ ಅಭ್ಯಾಸವನ್ನು ಪ್ರಾರಂಭಿಸಲು ಉತ್ತಮ ಮಾರ್ಗ. ಅನುಷ್ಠಾನ ಉದ್ದೇಶಗಳು ಮತ್ತು ಅಭ್ಯಾಸಗಳ ಸ್ಟ್ಯಾಕಿಂಗ್. 2001 ರ ಅಧ್ಯಯನ. ಬ್ರಿಟನ್ನಲ್ಲಿ 248 ಜನರೊಂದಿಗೆ ವ್ಯಾಯಾಮ ಅಭ್ಯಾಸವನ್ನು ರೂಪಿಸಲು ಪ್ರಯೋಗ ನಡೆಸಲಾಯಿತು. 3ನೇ ಗುಂಪಿನವರು ಯಾವ ದಿನ, ಸಮಯ, ಸ್ಥಳದಲ್ಲಿ ವ್ಯಾಯಾಮ ಮಾಡುವುದೆಂದು ನಿರ್ದಿಷ್ಟ ಯೋಜನೆ, ಅನುಷ್ಠಾನ ಉದ್ದೇಶ ರಚಿಸಿದರು. ಫಲಿತಾಂಶ: 91% ಜನರು ವಾರಕ್ಕೊಮ್ಮೆ ವ್ಯಾಯಾಮ ಮಾಡಿದರು. ಅನುಷ್ಠಾನ ಉದ್ದೇಶ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್. ಸನ್ನಿವೇಶಕ್ಕೆ ಬಂದಾಗ ನಾನು ಮಾಡುತ್ತೇನೆ ಎಂಬ ಸೂತ್ರ. ಉದಾಹರಣೆ: ನಾನು ಬೆಳಗ್ಗೆ 7 ಗಂಟೆಗೆ ಅಡುಗೆ ಮನೆಯಲ್ಲಿ 1 ನಿಮಿಷ ಧ್ಯಾನ ಮಾಡುತ್ತೇನೆ. ಸಂಜೆ 6 ಗಂಟೆಗೆ ನನ್ನ ಕೋಣೆಯಲ್ಲಿ 20 ನಿಮಿಷ ಸ್ಪ್ಯಾನಿಷ್ ಅಧ್ಯಯನ. ಅಭ್ಯಾಸ ಸ್ಟ್ಯಾಕಿಂಗ್, ಹ್ಯಾಬಿಟ್ ಸ್ಟ್ಯಾಕಿಂಗ್. ಪ್ರಸ್ತುತ ಅಭ್ಯಾಸದ ಮೇಲೆ ಹೊಸ ಅಭ್ಯಾಸವನ್ನು ಸೇರಿಸಿ. ಸೂತ್ರ: ನಾನು ಪ್ರಸ್ತುತ ಅಭ್ಯಾಸ ಮಾಡಿದ ನಂತರ ಹೊಸ ಅಭ್ಯಾಸ ಮಾಡುತ್ತೇನೆ. ಉದಾಹರಣೆಗಳು: ಕಾಫಿ ತಯಾರಿಸಿದ ನಂತರ 1 ನಿಮಿಷ ಧ್ಯಾನ. ಊಟದ ಮೇಜಿನಲ್ಲಿ ಕುಳಿತ ನಂತರ ಕೃತಜ್ಞತೆ ವ್ಯಕ್ತಪಡಿಸುವುದು. ಡಿಡರೋಟ್ ಪರಿಣಾಮ, ಡೆಡ್-ರಾಟ್ ಎಫೆಕ್ಟ್. ಹೊಸ ವಸ್ತುಗಳು ಇತರ ಬದಲಾವಣೆಗಳ ಸರಪಣಿಯನ್ನು ಪ್ರಾರಂಭಿಸಬಹುದು. ಉದಾ, ಹೊಸ ಪೀಠೋಪಕರಣಗಳು, ಮನೆ ಸಜ್ಜಿಕೆ ಬದಲಾವಣೆ. ಇದನ್ನು ಧನಾತ್ಮಕವಾಗಿ ಬಳಸಿ ಅಭ್ಯಾಸಗಳನ್ನು ಸ್ಟ್ಯಾಕ್ ಮಾಡಿ. ಪ್ರಮುಖ ತಂತ್ರಗಳು. 1. ಸ್ಪಷ್ಟತೆ, ಸಮಯ ಮತ್ತು ಸ್ಥಳವನ್ನು ನಿರ್ದಿಷ್ಟಗೊಳಿಸಿ. 2. ಸ್ಟ್ಯಾಕಿಂಗ್, ಪ್ರಸ್ತುತ ಅಭ್ಯಾಸಗಳಿಗೆ ಹೊಸದನ್ನು ಜೋಡಿಸಿ.
3 ಸೂಚಕಗಳು ದೀಪಗಳನ್ನು ಆಫ್ ಮಾಡಿದ ನಂತರ ಪುಸ್ತಕ ಓದು. ಅಧ್ಯಾಯ ಸಾರಾಂಶ. ನಡವಳಿಕೆ ಬದಲಾವಣೆಯ 1ನೇ ನಿಯಮ, ಅದನ್ನು ಸ್ಪಷ್ಟವಾಗಿಸಿ. ಅನುಷ್ಠಾನ ಉದ್ದೇಶ, ನಾನು ಸಮಯದಲ್ಲಿ ಸ್ಥಳದಲ್ಲಿ ಅಭ್ಯಾಸ ಮಾಡುತ್ತೇನೆ. ಅಭ್ಯಾಸ ಸ್ಟ್ಯಾಕಿಂಗ್, ಪ್ರಸ್ತುತ ಅಭ್ಯಾಸ, ನಂತರ ಹೊಸ ಅಭ್ಯಾಸ. ಚಾಪ್ಟರ್ 6. ಪ್ರೇರಣೆಗಿಂತ ಪರಿಸರದ ಪಾತ್ರ ಮಹತ್ವದ್ದು. ಆನ್ ಥೋರ್ನ್ಡೈಕ್ ಅಧ್ಯಯನ ಮತ್ತು ಪರಿಸರದ ಪ್ರಭಾವ. ಹಾಸ್ಪಿಟಲ್ ಕ್ಯಾಫೆಟೆರಿಯಾ ಪ್ರಯೋಗ. ಬೋಸ್ಟನ್ನ ಮ್ಯಾಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ನಲ್ಲಿ ವೈದ್ಯೆ ಆನ್ ಥೋರ್ನ್ಡೈಕ್ ಮತ್ತು ಸಹೋದ್ಯೋಗಿಗಳು 6 ತಿಂಗಳ ಅಧ್ಯಯನ ನಡೆಸಿದರು. ಕ್ಯಾಫೆಟೆರಿಯಾದಲ್ಲಿ ಸೋಡಾ ಜೊತೆಗೆ ನೀರಿನ ಬಾಟಲಿಗಳನ್ನು ಸ್ಪಷ್ಟವಾಗಿ ಇಡಲಾಯಿತು. ಫಲಿತಾಂಶ: ಸೋಡಾ ಮಾರಾಟ 11.4% ಕಡಿಮೆ, ನೀರಿನ ಮಾರಾಟ 25.8% ಹೆಚ್ಚು. ಯಾರೊಂದಿಗೂ ಮಾತನಾಡದೆ ಪರಿಸರ ಬದಲಾವಣೆಯಿಂದ ನಡವಳಿಕೆ ಬದಲಾಯಿತು. ಪರಿಸರದ ಅದೃಶ್ಯ ಹಸ್ತ. ಮನುಷ್ಯರ ನಡವಳಿಕೆಗೆ ಸುತ್ತಲೂ ಇರುವ ಸೂಚಕಗಳು ಕ್ಯೂಗಳು ಪ್ರಮುಖವಾಗಿವೆ. ಉದಾ: ಅಡುಗೆ ಮನೆಯಲ್ಲಿ ಕುಕೀಸ್ ಕಂಡರೆ ತಿನ್ನುವುದು, ಆಫೀಸ್ ಟೇಬಲ್ನಲ್ಲಿ ಡೋನಟ್ಸ್ ಇದ್ದರೆ ತೆಗೆದುಕೊಳ್ಳುವುದು. ಮನೋವಿಜ್ಞಾನಿ ಕರ್ಟ್ ಲೆವಿನ್ನ ಸಮೀಕರಣ, ನಡವಳಿಕೆ ವ್ಯಕ್ತಿ ಪರಿಸರ. ದೃಶ್ಯ ಸೂಚಕಗಳ ಶಕ್ತಿ. ಮಾರುಕಟ್ಟೆಯಲ್ಲಿ ಕಣ್ಣು ಮಟ್ಟದಲ್ಲಿರುವ ಉತ್ಪನ್ನಗಳು ಹೆಚ್ಚು ಮಾರಾಟವಾಗುತ್ತವೆ. ಸ್ಟಾರ್ಬಕ್ಸ್, ಬಡ್ ಲೈಟ್ ಎಲ್ಲೆಡೆ ಕಾಣುವುದರಿಂದ ಜನ ಆಯ್ಕೆ ಮಾಡುತ್ತಾರೆ. ಶಿಪೋಲ್ ವಿಮಾನ ನಿಲ್ದಾಣದ ಉದಾಹರಣೆ, ಯೂರಿನಲ್ಗಳ ಮಧ್ಯೆ ನೊಣದ ಸ್ಟಿಕ್ಕರ್ ಹಾಕಿದಾಗ ಸ್ಪಿಲ್ಲೇಜ್ 8% ಕಡಿಮೆಯಾಯಿತು. ಪರಿಸರವನ್ನು ಹೇಗೆ ವಿನ್ಯಾಸಗೊಳಿಸುವುದು? 1. ಸುಳಿವುಗಳನ್ನು ಸ್ಪಷ್ಟಗೊಳಿಸಿ. ಔಷಧ ತೆಗೆದುಕೊಳ್ಳಲು ಬಾತ್ರೂಮ್ ಕೌಂಟರ್ನಲ್ಲಿ ಮಾತ್ರ ಇಡಿ. ಗಿಟಾರ್ ಸ್ಟ್ಯಾಂಡ್ ಅನ್ನು ಹಾಲ್ನ ಮಧ್ಯದಲ್ಲಿ ಇಡಿ. ನೀರು ಕುಡಿಯಲು ಬಾಟಲಿಗಳನ್ನು ಗಮನಸೆಳೆಯುವ ಸ್ಥಳಗಳಲ್ಲಿ ಇಡಿ. 2. ಸ್ಥಳ ನಡವಳಿಕೆ ಸಂಬಂಧ. ಮಲಗುವ ಕೋಣೆಯನ್ನು ನಿದ್ರೆಗೆ ಮಾತ್ರ ಬಳಸಿ, ಫೋನ್ ಬಳಕೆ ನಿಷೇಧ. ಹೊಸ ಪರಿಸರದಲ್ಲಿ ಹೊಸ ಅಭ್ಯಾಸಗಳನ್ನು ರೂಪಿಸಿ, ಉದಾ: ಕಾಫಿ ಶಾಪ್ನ ಬದಲು ಪಾರ್ಕ್ನಲ್ಲಿ ಅಧ್ಯಯನ. 3. ಒಂದು ಸ್ಥಳ, ಒಂದು ಉದ್ದೇಶ. ಕೆಲಸ ಮಾಡುವ ಮೇಜು ಕೆಲಸ ಮಾತ್ರ. ಸೋಫಾ ವಿಶ್ರಾಂತಿ ಮಾತ್ರ. ಫೋನ್ನಲ್ಲಿ ಪ್ರತಿ ಅಪ್ಲಿಕೇಶನ್ಗೆ ನಿರ್ದಿಷ್ಟ ಸ್ಥಳ, ಸೋಷಿಯಲ್ ಮೀಡಿಯಾ ವಸ್ ಕೆಲಸ. ಡಚ್ ಶಕ್ತಿ ಅಧ್ಯಯನ. ವಿದ್ಯುತ್ ಮೀಟರ್ ಹಾಲ್ನಲ್ಲಿ ಇದ್ದ ಮನೆಗಳು 30% ಕಡಿಮೆ ವಿದ್ಯುತ್ ಬಳಕೆ ಮಾಡಿದವು. ಗಮನಸೆಳೆಯುವ ಸೂಚಕಗಳು ನಡವಳಿಕೆ ಬದಲಾಯಿಸುತ್ತವೆ. ಅಧ್ಯಾಯ ಸಾರಾಂಶ. ಪರಿಸರದ ಸಣ್ಣ ಬದಲಾವಣೆಗಳು ದೊಡ್ಡ ನಡವಳಿಕೆ ಬದಲಾವಣೆಗಳು. ಹೊಸ ಅಭ್ಯಾಸಗಳನ್ನು ಹೊಸ ಪರಿಸರದಲ್ಲಿ ರೂಪಿಸಲು ಸುಲಭ, ಹಳೆಯ ಸೂಚಕಗಳಿಲ್ಲ. ಒಂದು ಸ್ಥಳ, ಒಂದು ಉದ್ದೇಶ, ನಿಯಮ ಅನುಸರಿಸಿ. ಚಾಪ್ಟರ್ 7. ಸ್ವಯಂಕ ನಿಯಂತ್ರಣದ ರಹಸ್ಯ. ವಿಯೆಟ್ನಾಂ ಯುದ್ಧದ ಸೈನಿಕರು ಮತ್ತು ಚಟದ ಅಧ್ಯಯನ. 1971ರ ಸಂಶೋಧನೆ. ಯುಎಸ್ ಸೈನಿಕರಲ್ಲಿ 20% ಜನ ಹೆರೋಯಿನ್ ಅಡಿಕ್ಟ್ಗಳಾಗಿದ್ದರು. ಆದರೆ ಅಮೆರಿಕೆಗೆ ಮರಳಿದ ನಂತರ ಕೇವಲ 5% ಮಾತ್ರ 1 ವರ್ಷದೊಳಗೆ ಮತ್ತೆ ಚಟಕ್ಕೆ ಒಳಗಾದರು. ಕಾರಣ: ಪರಿಸರ ಬದಲಾವಣೆ. ವಿಯೆಟ್ನಾಂನಲ್ಲಿ ಒತ್ತಡ, ಸ್ನೇಹಿತರ ಪ್ರಭಾವ, ಸುಲಭ ಪ್ರವೇಶ ಇದ್ದರೆ ಮರಳಿದ ನಂತರ ಆ ಸೂಚಕಗಳು ಕ್ಯೂಗಳು ಇರಲಿಲ್ಲ. ಪ್ರಮುಖ ತಥ್ಯಗಳು. ಲೀ ರಾಬಿನ್ಸ್ ಅಧ್ಯಯನ, ಚಟವು ಶಾಶ್ವತವಲ್ಲ, ಪರಿಸರದಿಂದ ಅದು ನಿಯಂತ್ರಿತವಾಗಬಹುದು. ಸಾಮಾನ್ಯವಾಗಿ ರಿಹ್ಯಾಬ್ ನಂತರ 90% ಜನ ಮತ್ತೆ ಚಟಕ್ಕೆ ಒಳಗಾಗುತ್ತಾರೆ. ಆದರೆ ಸೈನಿಕರಲ್ಲಿ ಇದು ತಲೆಕೆಳಗಾಯಿತು. ನೀತಿ: ಕೆಟ್ಟ ಅಭ್ಯಾಸಗಳ ಸೂಚಕಗಳನ್ನು ದೂರ ಮಾಡಿ, ಸ್ವಯಂನಿಯಂತ್ರಣದ ಬದಲು ಪರಿಸರವನ್ನು ಬದಲಾಯಿಸಿ. ಮಿದುಳು ಮತ್ತು ಅಭ್ಯಾಸಗಳು. ಅಭ್ಯಾಸಗಳು ಮಿದುಳಿನಲ್ಲಿ ಗಾಢವಾಗಿ ಕೊರೆಯುತ್ತವೆ. ಸೂಚಕಗಳು ಕಂಡಾಗ ಇಚ್ಛೆ ಸ್ವಯಂಚಾಲಿತವಾಗಿ ಹುಟ್ಟುತ್ತದೆ. ಉದಾ: ಹಳೆಯ ಸ್ನೇಹಿತರನ್ನು ನೋಡಿದಾಗ ಸಿಗರೇಟ್ ತೆಗೆದುಕೊಳ್ಳುವುದು. ಸ್ಟ್ರೆಸ್: ಕೆಟ್ಟ ಅಭ್ಯಾಸ ಹೆಚ್ಚು ಸ್ಟ್ರೆಸ್, ಇದು ಸ್ವಯಂ ಪ್ರಚೋದಕ ಆಟೋಕೆಟಲೈಸಿಕ್ ಸೈಕಲ್. ಪರಿಹಾರ ತಂತ್ರಗಳು. 1. ಸೂಚಕಗಳನ್ನು ತೆಗೆದುಹಾಕಿ. ಕೆಲಸದ ಗಮನ ಹರಿದರೆ ಫೋನನ್ನು ಇನ್ನೊಂದು ಕೊಠಡಿಯಲ್ಲಿ ಇಡಿ. ಟಿವಿ ಹೆಚ್ಚು ನೋಡಿದರೆ ಬೆಡ್ರೂಮ್ನಿಂದ ಟಿವಿ ತೆಗೆದುಹಾಕಿ. ಖರ್ಚು ಹೆಚ್ಚಾದರೆ ಟೆಕ್ ರಿವ್ಯೂಗಳನ್ನು ಓದುವುದನ್ನು ನಿಲ್ಲಿಸಿ. 2. ಪರಿಸರವನ್ನು ವಿನ್ಯಾಸಗೊಳಿಸಿ. ಸಾಮಾಜಿಕ ಮಾಧ್ಯಮದಲ್ಲಿ ಹೊಟ್ಟೆಕಿಚ್ಚು ಮೂಡಿಸುವ ಅಕೌಂಟ್ಗಳನ್ನು ಅನ್ಫಾಲೋ ಮಾಡಿ. ವಿಡಿಯೋ ಗೇಮ್ ಆಡದಿರಲು ಕನ್ಸೋಲ್ ಅನ್ನು ಕ್ಲೋಸೆಟ್ನಲ್ಲಿ ಇಡಿ. 3. ಸ್ವಯಂನಿಯಂತ್ರಣದ ಮಿತಿಗಳನ್ನು ಅರ್ಥಮಾಡಿಕೊಳ್ಳಿ. ಸ್ವಯಂನಿಯಂತ್ರಣವು ಅಲ್ಪಾವಧಿಯ ತಂತ್ರ. ಪ್ರಲೋಭನೆಗಳನ್ನು ನಿವಾರಿಸಲು ಪರಿಸರವನ್ನು ಬದಲಾಯಿಸುವುದು ಶ್ರೇಷ್ಠ. ಅಧ್ಯಾಯ ಸಾರಾಂಶ. 1ನೇ ನಡವಳಿಕೆ ನಿಯಮದ ವಿಲೋಮ, ಕೆಟ್ಟ ಅಭ್ಯಾಸಗಳ ಸೂಚಕಗಳನ್ನು ಅದೃಶ್ಯಗೊಳಿಸಿ. ಸ್ವಯಂನಿಯಂತ್ರಣದ ಬದಲು ಪರಿಸರ ನಿಯಂತ್ರಣ ಮೇಲೆ ಗಮನ ಹರಿಸಿ. ಪ್ರಲೋಭನೆಗಳನ್ನು ತಪ್ಪಿಸುವುದು ಅವುಗಳನ್ನು ನಿರೋಧಿಸುವುದಕ್ಕಿಂತ ಸುಲಭ. ಚಾಪ್ಟರ್ 8. ನಡವಳಿಕೆ ಬದಲಾವಣೆಯ 2ನೇ ನಿಯಮ, ಅದನ್ನು ಆಕರ್ಷಕವಾಗಿಸಿ.
ಸೂಪರ್ನಾರ್ಮಲ್ ಪ್ರಚೋದಕಗಳು ಮತ್ತು ಮಾನವ ನಡವಳಿಕೆ. ನಿಕೋ ಟಿನ್ಬರ್ಜನ್ ಪ್ರಯೋಗಗಳು. ಹೆರಿಂಗಲ್ ಪಕ್ಷಿಗಳ ಮರಿಗಳು ತಮ್ಮ ತಾಯಿಯ ಕೆಂಪು ಚುಕ್ಕೆಯ ಬಾಯಿಯನ್ನು ಕುಟ್ಟುವುದನ್ನು ಗಮನಿಸಿದರು. ಕಾರ್ಡ್ಬೋರ್ಡ್ನ ಕೃತಕ ಬಾಯಿಯಲ್ಲಿ 3 ಕೆಂಪು ಚುಕ್ಕೆಗಳಿದ್ದಾಗ ಮರಿಗಳು ಹೆಚ್ಚು ಆವೇಶದಿಂದ ಕುಟ್ಟಿದವು. ಗ್ರೇಲಾಗ್ ಹಂಸಗಳು ಯಾವುದೇ ಗುಂಡಾದ ವಸ್ತುವನ್ನು ವಾಲಿಬಾಲ್ ಸಹ ಗೂಡಿಗೆ ತರಲು ಪ್ರಯತ್ನಿಸಿದವು. ಸೂಪರ್ನಾರ್ಮಲ್ ಪ್ರಚೋದಕಗಳು ಪ್ರಕೃತಿಗಿಂತ ಹೆಚ್ಚು ಆಕರ್ಷಕವಾದ ಕೃತಕ ಸೂಚಕಗಳು ನಮ್ಮ ಪ್ರವೃತ್ತಿಗಳನ್ನು ಕೆರಳಿಸುತ್ತವೆ. ಆಧುನಿಕ ಆಹಾರ ಉದ್ಯಮದ ಉದಾಹರಣೆ. ಜಂಕ್ ಫುಡ್ಗಳು ಉಪ್ಪು, ಸಕ್ಕರೆ, ಕೊಬ್ಬನ್ನು ಬ್ಲಿಸ್ ಪಾಯಿಂಟ್ನಲ್ಲಿ ಮಿಶ್ರಣ ಮಾಡಿ ನಮ್ಮ ಮಿದುಳಿನ ಡೋಪಮೈನ್ ವ್ಯವಸ್ಥೆಯನ್ನು ಹತೋಟಿಗೆ ತೆಗೆದುಕೊಳ್ಳುತ್ತವೆ. ಡೋಪಮೈನ್ ಇದು ನಿರೀಕ್ಷೆಯ ಸಂತೋಷ ರಾಸಾಯನಿಕ. ಬಹುಮಟ್ಟಿಗೆ ಬಹುಮಾನದ ನಿರೀಕ್ಷೆಯೇ ನಮ್ಮ ಕ್ರಿಯೆಗಳನ್ನು ಪ್ರೇರೇಪಿಸುತ್ತದೆ. ಜೂಜುಗಾರರಲ್ಲಿ ಡೋಪಮೈನ್ ಬೆಟ್ ಹಾಕುವ ಮೊದಲೇ ಹೆಚ್ಚಾಗುತ್ತದೆ. ಪ್ರಲೋಭನ ಬಂಡಲ್ ಮಾಡುವುದು ಟೆಂಪ್ಟೇಷನ್ ಬಂಡ್ಲಿಂಗ್. ರೋನನ್ ಬೈರ್ನ್ ಉದಾಹರಣೆ. ನೆಟ್ಫ್ಲಿಕ್ಸ್ ನೋಡಲು ಸ್ಟೇಷನರಿ ಬೈಕ್ ಚಾಲನೆ ಮಾಡುವುದನ್ನು ಜೋಡಿಸಿದರು. ಬಯಸಿದದ್ದು ನೆಟ್ಫ್ಲಿಕ್ಸ್, ಅಗತ್ಯವಾದದ್ದು ವ್ಯಾಯಾಮ. ಆಪ್ಟ್ ಟಿಜೆಟಿ ಕ್ಯಾಂಪೇನ್. ಗ್ರೇಯಸ್ ಅನಾಟಮಿ ನೋಡುವುದನ್ನು ವೈನ್ ಕುಡಿಯುವಿಕೆ, ಪಾಪ್ಕಾರ್ನ್ ತಿನ್ನುವಿಕೆಗಳೊಂದಿಗೆ ಜೋಡಿಸಿ ವೀಕ್ಷಕರನ್ನು ಆಕರ್ಷಿಸಿದರು. ಟೆಂಪ್ಟೇಷನ್ ಬಂಡಲಿಂಗ್ ಸೂತ್ರ. 1. ಪ್ರಸ್ತುತ ಅಭ್ಯಾಸ ನಂತರ ಅಗತ್ಯ ಅಭ್ಯಾಸ ಮಾಡಿ. 2. ಅಗತ್ಯ ಅಭ್ಯಾಸ ನಂತರ ಇಷ್ಟದ ಅಭ್ಯಾಸ ಮಾಡಿ. ಉದಾಹರಣೆ 1. ಬೆಳಗ್ಗೆ ಕಾಫಿ ಕುಡಿದ ನಂತರ ಕೃತಜ್ಞತೆ ವ್ಯಕ್ತಪಡಿಸಿ ಅಗತ್ಯ. ನಂತರ ಸುದ್ದಿ ಓದಿ ಇಷ್ಟ. ಉದಾಹರಣೆ 2. ಲಂಚ್ ನಂತರ 3 ಗ್ರಾಹಕರಿಗೆ ಕರೆ ಮಾಡಿ ಅಗತ್ಯ. ನಂತರ ಎಸ್ಪ್ ನೋಡಿ ಇಷ್ಟ. ಅಧ್ಯಾಯ ಸಾರಾಂಶ. 2ನೇ ನಿಯಮ ಅಭ್ಯಾಸಗಳನ್ನು ಆಕರ್ಷಕವಾಗಿಸಿ. ಡೋಪಮೈನ್ ನಿರೀಕ್ಷೆಯ ಸಮಯದಲ್ಲಿ ಹೆಚ್ಚಾಗುತ್ತದೆ, ಕ್ರಿಯೆಗೆ ಪ್ರೇರಣೆ. ಪ್ರಲೋಭನಗಳನ್ನು ಉಪಯುಕ್ತ ಅಭ್ಯಾಸಗಳೊಂದಿಗೆ ಬಂಡಲ್ ಮಾಡುವುದರಿಂದ ಅವುಗಳನ್ನು ಸುಲಭಗೊಳಿಸಿ. ಚಾಪ್ಟರ್ 9. ನಡವಳಿಕೆ ಬದಲಾವಣೆಯ 2ನೇ ನಿಯಮ ಅದನ್ನು ಆಕರ್ಷಕವಾಗಿಸಿ. ಸೂಪರ್ನಾರ್ಮಲ್ ಪ್ರಚೋದಕಗಳು ಮತ್ತು ಡೋಪಮೈನ್. 1. ಪ್ರಾಣಿಗಳ ಪ್ರಯೋಗಗಳು ಮತ್ತು ಮಾನವ ನಡವಳಿಕೆ. ಡಚ್ ವಿಜ್ಞಾನಿ ನಿಕೋ ಟಿನ್ಬರ್ಜನ್ ಹೆರಿಂಗಲ್ ಪಕ್ಷಿಗಳ ಮರಿಗಳು ತಮ್ಮ ತಾಯಿಯ ಬಾಯಿಯ ಕೆಂಪು ಚುಕ್ಕೆಯನ್ನು ಕುಟ್ಟುವುದನ್ನು ಗಮನಿಸಿದರು. ಕೃತಕ ಬಾಯಿಯಲ್ಲಿ 3 ಕೆಂಪು ಚುಕ್ಕೆಗಳಿದ್ದಾಗ ಮರಿಗಳು ಹೆಚ್ಚು ಹುರುಪಿನಿಂದ ಕುಟ್ಟಿದವು. ಸೂಪರ್ನಾರ್ಮಲ್ ಪ್ರಚೋದಕಗಳು ಇವು ಪ್ರಕೃತಿಗಿಂತ ಹೆಚ್ಚು ತೀವ್ರವಾದ ಸೂಚಕಗಳು. ಜಂಕ್ ಫುಡ್, ಸೋಷಿಯಲ್ ಮೀಡಿಯಾ. ಇವು ನಮ್ಮ ಮಿದುಳಿನ ಪ್ರವೃತ್ತಿಗಳನ್ನು ಶೋಷಿಸುತ್ತವೆ. 2. ಆಹಾರ ಉದ್ಯಮದ ರಹಸ್ಯ. ಆಹಾರ ವಿಜ್ಞಾನಿಗಳು ಬ್ಲಿಸ್ ಪಾಯಿಂಟ್ ಅನ್ನು ಹುಡುಕುತ್ತಾರೆ. ಉಪ್ಪು, ಸಕ್ಕರೆ, ಕೊಬ್ಬಿನ ಪರಿಪೂರ್ಣ ಮಿಶ್ರಣ. ಇದು ಡೋಪಮೈನ್ ಸಂತೋಷ ರಾಸಾಯನಿಕವನ್ನು ಹೆಚ್ಚಿಸಿ ನಮ್ಮನ್ನು ಹೆಚ್ಚು ತಿನ್ನುವಂತೆ ಮಾಡುತ್ತದೆ. ಡೋಪಮೈನ್ ರಹಸ್ಯ ಬಹುಮಾನದ ನಿರೀಕ್ಷೆ ಕ್ರಿಯೆಗೆ ಪ್ರೇರೇಪಿಸುತ್ತದೆ. ಜೂಜುಗಾರನು ಬೆಟ್ ಹಾಕುವ ಮೊದಲೇ ಡೋಪಮೈನ್ ಹೆಚ್ಚಾಗುತ್ತದೆ. 3. ಪ್ರಲೋಭನ ಬಂಡಲಿಂಗ್ ಟೆಂಪ್ಟೇಷನ್ ಬಂಡ್ಲಿಂಗ್. ರೋನನ್ ಬೈರ್ನ್ ಉದಾಹರಣೆ. ನೆಟ್ಫ್ಲಿಕ್ಸ್ ನೋಡಲು ಸ್ಟೇಷನರಿ ಬೈಕ್ ಚಲಿಸಬೇಕಾಗಿತ್ತು. ಇಷ್ಟದದ್ದು ಅಗತ್ಯದದ್ದನ್ನು ಜೋಡಿಸಿದರು. ಆಪ್ಟ್ ಟಿಜೆಟಿ ಕ್ಯಾಂಪೇನ್ ಟಿವಿ ಶೋಗಳನ್ನು ವೈನ್ ಮತ್ತು ಪಾಪ್ಕಾರ್ನ್ನೊಂದಿಗೆ ಜೋಡಿಸಿ ವೀಕ್ಷಕರನ್ನು ಆಕರ್ಷಿಸಿದರು. 4. ತಂತ್ರಗಳು. ಹ್ಯಾಬಿಟ್ ಸ್ಟ್ಯಾಕಿಂಗ್ ಟೆಂಪ್ಟೇಷನ್ ಬಂಡಲಿಂಗ್ ಸೂತ್ರ. 1. ಪ್ರಸ್ತುತ ಅಭ್ಯಾಸ ನಂತರ ಅಗತ್ಯ ಅಭ್ಯಾಸ. 2. ಅಗತ್ಯ ಅಭ್ಯಾಸ ನಂತರ ಇಷ್ಟದ ಅಭ್ಯಾಸ. ಉದಾಹರಣೆ ಲಂಚ್ ನಂತರ 3 ಗ್ರಾಹಕರಿಗೆ ಕರೆ ಮಾಡಿ ನಂತರ ಎಸ್ಪ್ ನೋಡಿ. 5. ಅಧ್ಯಾಯ ಸಾರಾಂಶ. 2ನೇ ನಿಯಮ ಅಭ್ಯಾಸಗಳನ್ನು ಆಕರ್ಷಕವಾಗಿಸಿ. ಡೋಪಮೈನ್ ನಿರೀಕ್ಷೆಯ ಸಮಯದಲ್ಲಿ ಹೆಚ್ಚಾಗುತ್ತದೆ, ಕ್ರಿಯೆಗೆ ಪ್ರೇರಣೆ. ಪ್ರಲೋಭನ ಬಂಡಲಿಂಗ್ ಮೂಲಕ ಇಷ್ಟಾಗತ್ಯಗಳನ್ನು ಜೋಡಿಸಿ ಅಭ್ಯಾಸಗಳನ್ನು ಸುಲಭಗೊಳಿಸಿ. ಚಾಪ್ಟರ್ 10. ಕೆಟ್ಟ ಅಭ್ಯಾಸಗಳ ಕಾರಣಗಳನ್ನು ಹುಡುಕಿ ಮತ್ತು ಸರಿಪಡಿಸುವುದು. ನಡವಳಿಕೆಗಳ ಹಿಂದಿನ ಮನೋವಿಜ್ಞಾನ ಮತ್ತು ಪರಿಹಾರಗಳು. ಇಸ್ತಾಂಬುಲ್ ಕತೆ ಮತ್ತು ಸಿಗರೇಟ್ ಅಡಿಕ್ಷನ್. 2012ರಲ್ಲಿ ಇಸ್ತಾಂಬುಲ್ನಲ್ಲಿ ನಡೆದ ಊಟದ ಸಭೆಯಲ್ಲಿ 7 ಜನರಲ್ಲಿ 6 ಮಂದಿ ಹಿಂದೆ ಸಿಗರೇಟ್ ಸೇವಿಸುತ್ತಿದ್ದರು. ಅರ್ಧದಷ್ಟು ಜನ ಅದನ್ನು ಬಿಟ್ಟಿದ್ದರು. ಮೈಕ್ ಎಂಬಾತ ಅಲೆನ್ ಕಾರ್ ಬರೆದ ಸಿಗರೇಟ್ ಬಿಡುವ ಸುಲಭ ಮಾರ್ಗ ಪುಸ್ತಕದಿಂದ ಬಿಡಿಸಿಕೊಂಡಿದ್ದ ಪುಸ್ತಕದ ಸಾರ. ಸಿಗರೇಟ್ ನಿಜವಾಗಿ ನಿಮಗೆ ಏನೂ ನೀಡುವುದಿಲ್ಲ, ನೀವು ಬಿಡುವುದು ನಷ್ಟವಲ್ಲ, ಗೆಲುವು. ಮನಸ್ಸಿನ ಪುನರ್ವ್ಯಾಖ್ಯಾನ ರಿಫ್ರೇಮಿಂಗ್ ಸಿಗರೇಟ್ನೊಂದಿಗಿನ ನಕಾರಾತ್ಮಕ ಸಂಬಂಧವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವುದು. ಕ್ರೇವಿಂಗ್ಗಳ ಮೂಲ. ಪ್ರತಿ ಅಭ್ಯಾಸದ ಹಿಂದೆ ಮೂಲಭೂತ ಆಕಾಂಕ್ಷೆಯಿದೆ. ಉದಾಹರಣೆಗಳು. ಸಾಮಾಜಿಕ ಸ್ವೀಕೃತಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡುವುದು. ಒತ್ತಡ ಕಡಿಮೆ ಮಾಡಲು ಸಿಗರೇಟ್ ಸೇವಿಸುವುದು ಅಥವಾ ಓಡುವುದು.
ನಿಶ್ಚಿತತೆ ಗೂಗಲ್ನಲ್ಲಿ ಹುಡುಕುವುದು. ಕ್ರೇವಿಂಗ್ ಎಂದರೆ ನಿಮ್ಮ ಪ್ರಸ್ತುತ ಸ್ಥಿತಿ ಮತ್ತು ಬಯಸಿದ ಸ್ಥಿತಿಯ ನಡುವಿನ ಅಂತರ. ಅಭ್ಯಾಸಗಳನ್ನು ಪುನರ್ವ್ಯಾಖ್ಯಾನಿಸುವುದು. ಮಾಡಬೇಕು, ಮಾಡುವ ಅವಕಾಶವಿದೆ. ಕೆಲಸಕ್ಕೆ ಬೆಳಗ್ಗೆ ಎದ್ದು ಮಾಡಬೇಕು, ಎದ್ದು ಕೆಲಸ ಮಾಡುವ ಅವಕಾಶವಿದೆ. ವೀಲ್ಚೇರ್ ಬಳಸುವವನ ಕತೆ. ವೀಲ್ಚೇರ್ ನನ್ನನ್ನು ಬಂಧಿಸಿಲ್ಲ, ಮುಕ್ತಗೊಳಿಸಿದೆ. ವ್ಯಾಯಾಮ ಸಾಮರ್ಥ್ಯ ಕಟ್ಟುವ ಸಮಯ ಎಂದು ಭಾವಿಸಿ. ಹಣ ಉಳಿತಾಯ ಭವಿಷ್ಯದ ಸ್ವಾತಂತ್ರ್ಯ ಎಂದು ಕಲ್ಪಿಸಿ. ಧ್ಯಾನ ವಿಚಲಿತಗೊಳ್ಳುವುದು ಧ್ಯಾನದ ಅಭ್ಯಾಸಕ್ಕೆ ಅವಕಾಶ ಎಂದು ಭಾವಿಸಿ. ಮೋಟಿವೇಶನ್ ರಿಚುವಲ್ ಪ್ರೇರಣಾ ಆಚರಣೆ. ಎಡ್ ಲಾಟಿಮೋರ್ ಉದಾಹರಣೆ. ಹೆಡ್ಫೋನ್ ಹಾಕಿಕೊಂಡರೆ ಕೇವಲ ಸಂಗೀತವಿಲ್ಲದೆಯೂ ಗಮನ ಹೆಚ್ಚಾಗುತ್ತದೆ. ಹಿಂದೆ ಸಂಗೀತ ಗಮನದ ಕೆಲಸ ಜೊತೆಗೂಡಿತ್ತು. ಬೇಸ್ಬಾಲ್ ಆಟಗಾರನ ರಿಚುವಲ್ ಪ್ರತಿ ಆಟದ ಮೊದಲು ಸ್ಟ್ರೆಚ್ ಮಾಡುವುದು. ಗೇಮ್ ಮೋಡ್ಗೆ ಪ್ರವೇಶ. ನಿಮ್ಮದೇ ಆದ ರಿಚುವಲ್ ಸಂತೋಷದ ಮೊದಲು 3 ಗಾಢ ಉಸಿರು ನಗು. ನಂತರ ಅದು ಸಂತೋಷದ ಸೂಚಕವಾಗುತ್ತದೆ. ಅಧ್ಯಾಯ ಸಾರಾಂಶ. 2ನೇ ನಿಯಮದ ವಿಲೋಮ. ಕೆಟ್ಟ ಅಭ್ಯಾಸಗಳನ್ನು ಅನಾಕರ್ಷಕವಾಗಿಸಿ. ಪ್ರತಿ ಅಭ್ಯಾಸದ ಹಿಂದೆ ಪ್ರಾಚೀನ ಆಕಾಂಕ್ಷೆಗಳು, ಸ್ವೀಕೃತಿ, ಸುರಕ್ಷತೆ ಇದೆ. ನಿಮ್ಮ ಭವಿಷ್ಯವಾಣಿಗಳನ್ನು ಪ್ರಿಡಿಕ್ಷನ್ ಪುನರ್ರೂಪಿಸಿ ಅಭ್ಯಾಸಗಳನ್ನು ಬದಲಾಯಿಸಿ. ಮೋಟಿವೇಶನ್ ರಿಚುವಲ್ ಕಷ್ಟದ ಅಭ್ಯಾಸದ ಮೊದಲು ಇಷ್ಟದ ಕ್ರಿಯೆಯನ್ನು ಜೋಡಿಸಿ. ಚಾಪ್ಟರ್ 11. 3ನೇ ನಿಯಮ. ಅದನ್ನು ಸುಲಭವಾಗಿಸಿ. ನಿಧಾನವಾಗಿ ನಡೆಯಿರಿ, ಆದರೆ ಹಿಂದಕ್ಕೆ ಹೋಗಬೇಡಿ. ಯೂನಿವರ್ಸಿಟಿ ಆಫ್ ಫ್ಲೋರಿಡಾದ ಪ್ರಾಧ್ಯಾಪಕ ಜೆರ್ರಿ ಯುಲ್ಸ್ಮಾನ್ ತಮ್ಮ ಫೋಟೋಗ್ರಫಿ ವಿದ್ಯಾರ್ಥಿಗಳನ್ನು ಮೊದಲ ದಿನವೇ 2 ಗುಂಪುಗಳಾಗಿ ವಿಭಜಿಸಿದರು. ಎಡಭಾಗದ ವಿದ್ಯಾರ್ಥಿಗಳು ಪರಿಮಾಣ ಗುಂಪಿನವರು. ಅವರ ಗ್ರೇಡ್ ಅವರು ತಯಾರಿಸಿದ ಫೋಟೋಗಳ ಸಂಖ್ಯೆಯನ್ನು ಆಧರಿಸಿ ನಿರ್ಧರಿಸಲಾಗುವುದು. ಸೆಮಿಸ್ಟರ್ ಕೊನೆಯಲ್ಲಿ 100 ಫೋಟೋಗಳಿಗೆ 90ಕ್ಕೆ ಬ ಇತ್ಯಾದಿ. ಬಲಭಾಗದ ಗುಣಮಟ್ಟ ಗುಂಪಿನವರು ಕೇವಲ 1 ಪರಿಪೂರ್ಣ ಫೋಟೋ ತಯಾರಿಸಬೇಕು. ಸೆಮಿಸ್ಟರ್ ಕೊನೆಯಲ್ಲಿ ಎಲ್ಲಾ ಉತ್ತಮ ಫೋಟೋಗಳು ಪರಿಮಾಣ ಗುಂಪಿನಿಂದ ಬಂದಿದ್ದವು. ಅವರು ಪ್ರಯೋಗಗಳು ಮಾಡಿ ತಪ್ಪುಗಳಿಂದ ಕಲಿತರು. ಗುಣಮಟ್ಟ ಗುಂಪು ಕೇವಲ ಸಿದ್ಧಾಂತಗಳಲ್ಲಿ ಕಳೆದು 1 ಸಾಧಾರಣ ಫೋಟೋ ಮಾತ್ರ ತಯಾರಿಸಿದ್ದರು. ಯೋಜನೆ ವಸ್ ಕ್ರಿಯೆ. ನಾವು ಹೆಚ್ಚಾಗಿ ಯೋಜನೆ ಮೋಷನ್ ಮಾಡುತ್ತೇವೆ, ಉದಾಹರಣೆಗೆ ವ್ಯಾಯಾಮ ಯೋಜನೆ ರೂಪಿಸುವುದು. ಆದರೆ ನಿಜವಾದ ಕ್ರಿಯೆ ಆಕ್ಷನ್ ವಾಸ್ತವವಾಗಿ ವ್ಯಾಯಾಮ ಮಾಡುವುದು ಫಲಿತಾಂಶ ನೀಡುತ್ತದೆ. ಮೋಷನ್ ವಿಳಂಬಕ್ಕೆ ಕಾರಣವಾಗುತ್ತದೆ. ವಿಫಲತೆಯ ಭಯದಿಂದ ನಾವು ಕ್ರಿಯೆಯನ್ನು ತಪ್ಪಿಸುತ್ತೇವೆ. ಅಭ್ಯಾಸದ ಶಕ್ತಿ. ಯಾವುದೇ ಅಭ್ಯಾಸವನ್ನು ಪುನರಾವರ್ತಿಸಿದಾಗ ಮಿದುಳಿನ ನರಕೋಶಗಳು ಬಲಪಡುತ್ತವೆ. ಹೆಬ್ನ ನಿಯಮ. ನರಕೋಶಗಳು ಒಟ್ಟಿಗೆ ಸ್ಫೋಟಿಸಿದರೆ ಒಟ್ಟಿಗೆ ಸಂಪರ್ಕ ಹೊಂದುತ್ತವೆ. ಸಂಗೀತಗಾರರು, ಗಣಿತಜ್ಞರು, ಟ್ಯಾಕ್ಸಿ ಚಾಲಕರು ಎಲ್ಲರ ಮಿದುಳಿನ ರಚನೆ ಅವರ ಅಭ್ಯಾಸದಿಂದ ಬದಲಾಗುತ್ತದೆ. ಪುನರಾವರ್ತನೆ ಸ್ವಯಂಚಾಲಿತತೆ ಆಟೋಮ್ಯಾಟಿಸಿಟಿ ತರುತ್ತದೆ. ಅಭ್ಯಾಸದ ವಕ್ರರೇಖೆ. ಹೊಸ ಅಭ್ಯಾಸವು ಆರಂಭದಲ್ಲಿ ಗಮನದ ಅಗತ್ಯವಿರುತ್ತದೆ. ಪಾಯಿಂಟ್ ಅ. ಕ್ರಮೇಣ ಸುಲಭವಾಗುತ್ತದೆ. ಪಾಯಿಂಟ್ ಪ. ಸಾಕಷ್ಟು ಪುನರಾವರ್ತನೆಗಳ ನಂತರ ಪಾಯಿಂಟ್ ಅದು ಸ್ವಯಂಚಾಲಿತವಾಗುತ್ತದೆ. ಇದನ್ನು ಹ್ಯಾಬಿಟ್ ಲೈನ್ ಎ ಎಂದು ಕರೆಯಲಾಗುತ್ತದೆ. ಪ್ರಮುಖ ತತ್ವಗಳು. ಅಭ್ಯಾಸವೇ ಪ್ರಗತಿಯ ಕೀಲಿ. ಸಮಯದ ಬದಲು ಪುನರಾವರ್ತನೆಗಳ ಸಂಖ್ಯೆ ಮಹತ್ವದ್ದು. ಸುಲಭವಾಗಿಸಿ ಎಂಬುದು 3ನೇ ನಿಯಮ. ಹೆಚ್ಚು ಪುನರಾವರ್ತನೆಗಳು ಹೆಚ್ಚು ಸ್ವಾಭಾವಿಕತೆ. ಆಡಿಯೋಬುಕ್ ಸೂಚನೆಗಳು. ಉದಾಹರಣೆಗಳು ಮತ್ತು ವಿವರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಹೆಬ್ನ ನಿಯಮ ಹಿಪೋಕ್ಯಾಂಪಸ್ ನಂತರ ಸರಳ ವಿವರಣೆ ಸೇರಿಸಿ. ಚಿತ್ರಗಳ ಫಿಗರ್ 11, 12 ವಿವರಣೆಗಳನ್ನು ಧ್ವನಿಮುದ್ರಣದಲ್ಲಿ ಸೂಚಿಸಿ. ಈ ಭಾಗದಲ್ಲಿ ಗ್ರಾಫ್ ತೋರಿಸುವುದು. ಸಾರಾಂಶ. 3ನೇ ನಿಯಮ ಅಭ್ಯಾಸವನ್ನು ಸುಲಭಗೊಳಿಸಿ. ಯೋಜನೆಗಿಂತ ಕ್ರಿಯೆ ಮುಖ್ಯ. ಪುನರಾವರ್ತನೆಯಿಂದ ಮಿದುಳು ಹೊಸ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸ್ವಯಂಚಾಲಿತತೆ ತಲುಪಲು ರೆಪ್ಸ್ ಪುನರಾವರ್ತನೆಗಳು ಅಗತ್ಯ ಸಮಯವಲ್ಲ, ಪುನರಾವರ್ತನೆಗಳ ಸಂಖ್ಯೆ ನಿರ್ಣಾಯಕ. ಚಾಪ್ಟರ್ 12. 12ನೇ ಅಧ್ಯಾಯ. ಕನಿಷ್ಠ ಪ್ರಯತ್ನದ ನಿಯಮ. ಜೀವಶಾಸ್ತ್ರಜ್ಞ ಜಾರೆಡ್ ಡೈಮಂಡ್ ತಮ್ಮ ಪುಸ್ತಕ ಗನ್ಸ್, ಜರ್ಮ್ಸ್ ಅಂಡ್ ಸ್ಟೀಲ್ನಲ್ಲಿ ಒಂದು ಸರಳ ಸತ್ಯವನ್ನು ಹೇಳುತ್ತಾರೆ. ವಿವಿಧ ಖಂಡಗಳು ವಿಭಿನ್ನ ಆಕಾರಗಳನ್ನು ಹೊಂದಿವೆ. ಮೊದಲ ನೋಟದಲ್ಲಿ ಇದು ಸಾಮಾನ್ಯವೆನಿಸಿದರೂ ಮಾನವ ನಡವಳಿಕೆಗೆ ಇದರ ಪ್ರಭಾವ ಗಹನವಾಗಿದೆ. ಅಮೆರಿಕಾಸ್ ಮುಖ್ಯ ಅಕ್ಷವು ಉತ್ತರ-ದಕ್ಷಿಣವಾಗಿ ಹರಡಿದೆ. ಆಫ್ರಿಕಾಕ್ಕೂ ಇದೇ ರೀತಿ. ಯುರೋಪ್, ಏಷ್ಯಾ, ಮಧ್ಯಪ್ರಾಚ್ಯದ ಭೂಭಾಗವು ಪೂರ್ವ-ಪಶ್ಚಿಮ ಅಕ್ಷದಲ್ಲಿದೆ. ಇದು ಕೃಷಿ ಹರಡುವಿಕೆಗೆ ಸಹಾಯಕವಾಯಿತು. ಏಕೆಂದರೆ ಒಂದೇ ಅಕ್ಷಾಂಶದ ಪ್ರದೇಶಗಳ ಹವಾಮಾನ, ಮಳೆ, ಋತುಗಳು ಹೋಲುತ್ತವೆ. ಕೃಷಿಕರು ಯುರೋಪ್, ಏಷ್ಯಾದಲ್ಲಿ ಒಂದೇ ಬೆಳೆಗಳನ್ನು ಫ್ರಾನ್ಸ್ನಿಂದ ಚೀನಾವರೆಗೆ ಬೆಳೆಯಲು ಸಾಧ್ಯವಾಯಿತು. ಅಮೆರಿಕಾಸ್ ಮತ್ತು ಆಫ್ರಿಕಾದಲ್ಲಿ ಉತ್ತರ-ದಕ್ಷಿಣದ ಹವಾಮಾನ ವೈವಿಧ್ಯದಿಂದಾಗಿ ಕೃಷಿ ಹರಡುವಿಕೆ ನಿಧಾನವಾಯಿತು.
ಮಾನವ ನಡವಳಿಕೆಯ ಆಕಾರ. ಚಿತ್ರ 13. ಯುರೋಪೇಷ್ಯಾದಲ್ಲಿ ಪೂರ್ವ ಪಶ್ಚಿಮ ಅಕ್ಷವು ಕೃಷಿಯನ್ನು 2-3 ಪಟ್ಟು ವೇಗವಾಗಿ ಹರಡಲು ಸಹಾಯ ಮಾಡಿತು. ಹೆಚ್ಚು ಆಹಾರ ಉತ್ಪಾದನೆ, ಜನಸಂಖ್ಯೆ ವೃದ್ಧಿ, ತಂತ್ರಜ್ಞಾನ, ಸೈನ್ಯ ಬಲ. ಸಣ್ಣ ಬದಲಾವಣೆಗಳು ಸಮಯಕ್ಕೆ ಅನುಗುಣವಾಗಿ ದೊಡ್ಡ ಪರಿಣಾಮ ಬೀರಿದವು. ಕನಿಷ್ಠ ಪ್ರಯತ್ನದ ನಿಯಮ. ಮಾನವ ಮಿದುಳು ಶಕ್ತಿಯನ್ನು ಉಳಿಸಲು ಪ್ರಯತ್ನಿಸುತ್ತದೆ. 2 ಆಯ್ಕೆಗಳಲ್ಲಿ ಸುಲಭವಾದುದನ್ನು ನಾವು ಆರಿಸುತ್ತೇವೆ. ಉದಾಹರಣೆ: 100 ಪುಷ್ಅಪ್ಗಳು vs 1 ಪುಷ್ಅಪ್. ಕಡಿಮೆ ಶಕ್ತಿ ಬೇಕಾದ ಆದಾತಗಳು ಹೆಚ್ಚು ಪುನರಾವರ್ತಿತವಾಗುತ್ತವೆ. ಫೋನ್ ಸ್ಕ್ರೋಲಿಂಗ್, ಟಿವಿ ನೋಡುವುದು. ಅಡಚಣೆಗಳನ್ನು ಕಡಿಮೆ ಮಾಡುವುದು ಹೇಗೆ? 1. ಪರಿಸರ ವಿನ್ಯಾಸ. ಹೊಸ ಅಭ್ಯಾಸವನ್ನು ದೈನಂದಿನ ರೂಟೀನ್ಗೆ ಸೇರಿಸಿ. ಉದಾ: ಜಿಮ್ ನಿಮ್ಮ ದಾರಿಯಲ್ಲಿದ್ದರೆ ಹೋಗುವ ಸಾಧ್ಯತೆ ಹೆಚ್ಚು. 2. ಲೀನ್ ಪ್ರೊಡಕ್ಷನ್ ತತ್ವ. ಜಪಾನಿ ಕಂಪನಿಗಳು ಉತ್ಪಾದನೆಯಲ್ಲಿ ಅನಾವಶ್ಯಕ ಹಂತಗಳನ್ನು ತೆಗೆದುಹಾಕಿದವು. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಅಡಚಣೆಗಳನ್ನು ತೆಗೆದುಹಾಕಬಹುದು. 3. ಸುಗಮ ಸೇವೆಗಳು. ಮೀಲ್ ಡೆಲಿವರಿ, ಡೇಟಿಂಗ್ ಆಪ್ಗಳು, ರೈಡ್ ಶೇರಿಂಗ್ ಎಲ್ಲವೂ ಅಡಚಣೆಗಳನ್ನು ಕಡಿಮೆ ಮಾಡುತ್ತವೆ. ಭವಿಷ್ಯದ ಬಳಕೆಗಾಗಿ ಪರಿಸರವನ್ನು ಸಿದ್ಧಗೊಳಿಸಿ. ಉದಾಹರಣೆ: ಓಸ್ವಾಲ್ಡ್ ನಕಲ್ಸ್ ರೂಮ್ ರಿಸೆಟ್ ತಂತ್ರ. ಟಿವಿ ನೋಡಿದ ನಂತರ ರಿಮೋಟ್ ಅನ್ನು ಸರಿಯಾಗಿ ಇಡುವುದು. ಕಾರಿನಿಂದ ಕಸವನ್ನು ಎಸೆಯುವುದು. ಪ್ರತಿಕ್ರಿಯೆಯ ನಂತರ ಪರಿಸರವನ್ನು ಮುಂದಿನ ಕ್ರಿಯೆಗೆ ಸಿದ್ಧಗೊಳಿಸುವುದು. ಪ್ರಾಯೋಗಿಕ ಸಲಹೆಗಳು. ನಾಳೆ ಬೆಳಗ್ಗೆ ಆರೋಗ್ಯಕರ ಆಹಾರ ತಯಾರಿಸಲು ರಾತ್ರಿಯೇ ಪಾತ್ರೆಗಳನ್ನು ಸಿದ್ಧಗೊಳಿಸಿ. ಚಿತ್ರ ಬಿಡಿಸಲು ಪೆನ್ಸಿಲ್, ನೋಟ್ಬುಕ್ ಅನ್ನು ಮೇಜಿನ ಮೇಲೆ ಇಡಿ. ದುರಭ್ಯಾಸಗಳಿಗೆ ಅಡಚಣೆ ಹೆಚ್ಚಿಸಿ. ಟಿವಿ ಅನ್ನು ಪ್ಲಗ್ ತೆಗೆಯಿರಿ. ಫೋನ್ ಅನ್ನು ಇತರ ಕೋಣೆಯಲ್ಲಿ ಇಡಿ. ಸಾರಾಂಶ: ಕನಿಷ್ಠ ಪ್ರಯತ್ನದ ನಿಯಮ. ಸುಲಭವಾದ ಮಾರ್ಗವನ್ನು ನಾವು ಆರಿಸುತ್ತೇವೆ. ಉತ್ತಮ ಅಭ್ಯಾಸಗಳಿಗೆ ಅಡಚಣೆ ಕಡಿಮೆ ಮಾಡಿ, ಕೆಟ್ಟ ಅಭ್ಯಾಸಗಳಿಗೆ ಅಡಚಣೆ ಹೆಚ್ಚಿಸಿ. ಪರಿಸರವನ್ನು ಪೂರ್ವಸಿದ್ಧತೆ ಮಾಡುವುದರಿಂದ ಅಭ್ಯಾಸಗಳು ಸ್ವಾಭಾವಿಕವಾಗುತ್ತವೆ. ಚಾಪ್ಟರ್ 13. 13ನೇ ಅಧ್ಯಾಯ. 2 ನಿಮಿಷದ ನಿಯಮದಿಂದ ತಡಮಾಡುವುದನ್ನು ಹೇಗೆ ನಿಲ್ಲಿಸುವುದು? ಪ್ರಸಿದ್ಧ ನರ್ತಕಿ ಮತ್ತು ಕೋರಿಯೋಗ್ರಾಫರ್ ಟ್ವೈಲಾ ಥಾರ್ಪ್ ತಮ್ಮ ಯಶಸ್ಸಿನ ರಹಸ್ಯವನ್ನು ಸಣ್ಣ ದೈನಂದಿನ ಅಭ್ಯಾಸಗಳಿಗೆ ನೀಡುತ್ತಾರೆ. ಅವರು ಪ್ರತಿದಿನ 5 ಅವರ್ 30 ಮಿನಿಟ್ ಗೆ ಏಳುತ್ತಾರೆ, ವರ್ಕೌಟ್ ಉಡುಗೆ ತೊಡುತ್ತಾರೆ ಮತ್ತು ಜಿಮ್ಗೆ ಟ್ಯಾಕ್ಸಿ ಹಿಡಿಯುತ್ತಾರೆ. ಅವರಿಗೆ ಮುಖ್ಯವಾದುದು ಟ್ಯಾಕ್ಸಿ ಹಿಡಿಯುವ ಸರಳ ಕ್ರಿಯೆ. ಇದು ಅಭ್ಯಾಸವನ್ನು ಸ್ವಯಂಚಾಲಿತ ಮಾಡುತ್ತದೆ. ಅಭ್ಯಾಸಗಳ ಶಕ್ತಿ. ನಮ್ಮ 40-50% ಕ್ರಿಯೆಗಳು ಅಭ್ಯಾಸಗಳಿಂದ ನಡೆಯುತ್ತವೆ. ಸಣ್ಣ ಅಭ್ಯಾಸಗಳು ದೊಡ್ಡ ಪರಿಣಾಮಗಳನ್ನು ಸೃಷ್ಟಿಸುತ್ತವೆ. ಉದಾಹರಣೆ: ಟಿವಿ ನೋಡಲು ಕುಳಿತರೆ 2 ಗಂಟೆಗಳು ಕಳೆದುಹೋಗಬಹುದು. 1 ನಿರ್ಣಾಯಕ ಕ್ಷಣ ಡಿಸೈಸಿವ್ ಮೊಮೆಂಟ್ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. 2 ನಿಮಿಷದ ನಿಯಮ. ಹೊಸ ಅಭ್ಯಾಸವನ್ನು 2 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವಂತೆ ಮಾಡಿ. ಉದಾಹರಣೆಗಳು: ಪುಸ್ತಕ ಓದು, 1 ಪುಟ ಓದು. ಜಿಮ್ಗೆ ಹೋಗು, ಜಿಮ್ ಶೂಸ್ ತೊಡು. ಯೋಗ ಮಾಡು, ಯೋಗ ಮ್ಯಾಟ್ ಹಾಕು. ಉದ್ದೇಶ: ಅಭ್ಯಾಸವನ್ನು ಪ್ರಾರಂಭಿಸಲು ಸುಲಭವಾಗಿಸಿ. ಮೊದಲ ಹೆಜ್ಜೆ ಸುಲಭವಾದರೆ ಮುಂದುವರಿಯುವುದು ಸುಗಮ. ಹಂತಹಂತವಾಗಿ ಅಭ್ಯಾಸವನ್ನು ಬೆಳೆಸಿ. ಹ್ಯಾಬಿಟ್ ಶೇಪಿಂಗ್. 1 ಸಣ್ಣದರಿಂದ ಪ್ರಾರಂಭಿಸಿ. 2 ನಿಮಿಷದ ಅಭ್ಯಾಸವನ್ನು ನಿಯಮಿತವಾಗಿ ಮಾಡಿ. 2 ಹಂತ ಹೆಚ್ಚಿಸಿ. ನಿಧಾನವಾಗಿ ಸಮಯ ತೀವ್ರತೆ ಸೇರಿಸಿ. ಬೆಳಗ್ಗೆ ಏಳುವುದು. ಹಂತ 1 ರಾತ್ರಿ 10ಗೆ ಮನೆ ಸೇರಿ. ಹಂತ 5 ಬೆಳಗ್ಗೆ 6ಗೆ ಏಳಿ. ವ್ಯಾಯಾಮ. ಹಂತ 1 ವರ್ಕೌಟ್ ಉಡುಗೆ ತೊಡಿ. ಹಂತ 5 ವಾರಕ್ಕೆ 3 ಬಾರಿ ವ್ಯಾಯಾಮ. ಯಶಸ್ಸಿನ ಉದಾಹರಣೆಗಳು. ಓದುಗರು 5 ನಿಮಿಷದ ಜಿಮ್ ಅಭ್ಯಾಸದಿಂದ 100 ಪೌಂಡ್ ತೂಕ ಕಳೆದರು. ಎರ್ನೆಸ್ಟ್ ಹೆಮಿಂಗ್ವೇ ಒಳ್ಳೆಯದಾಗುತ್ತಿರುವಾಗ ನಿಲ್ಲಿಸಿ ಎಂಬ ತತ್ವವನ್ನು ಬಳಸಿದರು. ಪ್ರಮುಖ ತತ್ವಗಳು. 1 ನಿರ್ಣಾಯಕ ಕ್ಷಣಗಳು ಡಿಸೈಸಿವ್ ಮೊಮೆಂಟ್ಸ್ ದಿನದ ಸಣ್ಣ ಆಯ್ಕೆಗಳು ಫಲಿತಾಂಶವನ್ನು ನಿರ್ಧರಿಸುತ್ತವೆ. 2 ಸ್ವಯಂಚಾಲಿತತೆ ಅಭ್ಯಾಸವನ್ನು ರಿಟ್ಯುವಲ್ ಆಗಿ ಮಾಡಿ. ಉದಾ ಟ್ಯಾಕ್ಸಿ ಹಿಡಿಯುವುದು. 3 ಗುರಿಯನ್ನು ಸಣ್ಣ ಹಂತಗಳಾಗಿ ವಿಭಜಿಸಿ. ಸಾರಾಂಶ: 2 ನಿಮಿಷದ ನಿಯಮ. ಹೊಸ ಅಭ್ಯಾಸವನ್ನು ಸುಲಭವಾಗಿ ಪ್ರಾರಂಭಿಸಿ. ಪ್ರಗತಿಗೆ ಮುಖ್ಯವಾದುದು ಪ್ರಾರಂಭಿಸುವುದು. ಸ್ವಲ್ಪ ಮಾಡುವುದು ಏನೂ ಮಾಡದಿರುವುದಕ್ಕಿಂತ ಉತ್ತಮ. ಅಭ್ಯಾಸವನ್ನು ಹಂತಹಂತವಾಗಿ ಬೆಳೆಸಿ. ಸ್ಟ್ಯಾಂಡರ್ಡೈಸ್ ಮಾಡಿ, ನಂತರ ಆಪ್ಟಿಮೈಸ್ ಮಾಡಿ. ಚಾಪ್ಟರ್ 14. 14ನೇ ಅಧ್ಯಾಯ. ಉತ್ತಮ ಅಭ್ಯಾಸಗಳನ್ನು ಅನಿವಾರ್ಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಅಸಾಧ್ಯವಾಗಿಸುವುದು ಹೇಗೆ? 1830ರಲ್ಲಿ ಲೇಖಕ ವಿಕ್ಟರ್ ಹ್ಯೂಗೋ ತನ್ನ ನಾಟ್ರೆ ಡೇಮ್ನ ಹಂಚ್ಬ್ಯಾಕ್ ಪುಸ್ತಕವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಕಮಿಟ್ಮೆಂಟ್ ಡಿವೈಸ್ ತಂತ್ರವನ್ನು ಬಳಸಿದರು. ಅವರು ತಮ್ಮ ಬಟ್ಟೆಗಳನ್ನು ಲಾಕ್ ಮಾಡಿ ಹೊರಗೆ ಹೋಗಲು ಅಸಾಧ್ಯವಾಗಿಸಿದರು. ಇದರಿಂದ ಅವರು ಗಮನವನ್ನು ಕೇಂದ್ರೀಕರಿಸಿ ಪುಸ್ತಕವನ್ನು ಸಮಯಕ್ಕೆ ಪೂರ್ಣಗೊಳಿಸಿದರು.
ಕಮಿಟ್ಮೆಂಟ್ ಡಿವೈಸ್ ಎಂದರೇನು? ವರ್ತಮಾನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗಳು: ಜಂಕ್ ಫುಡ್ ಕೊಳ್ಳದಿರಲು ತಿಂಡಿಗಳನ್ನು ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾತ್ರ ಖರೀದಿಸಿ. ಸಾಮಾಜಿಕ ಮಾಧ್ಯಮಗಳಿಗೆ ದಿನಕ್ಕೆ 2 ಗಂಟೆಗಳಿಗೆ ಮಿತಿ ಹಾಕಲು ವೆಬ್ಸೈಟ್ ಬ್ಲಾಕರ್ ಬಳಸಿ. ಯಾಲ್ ಎಂಬ ವ್ಯಕ್ತಿ ಇಂಟರ್ನೆಟ್ ರೌಟರ್ಗೆ ಟೈಮರ್ ಹಾಕಿ ರಾತ್ರಿ 10ಗೆ ಇಂಟರ್ನೆಟ್ ಆಫ್ ಆಗುವಂತೆ ಮಾಡಿದ್ದಾರೆ. ಅಭ್ಯಾಸಗಳನ್ನು ಸ್ವಯಂಚಾಲಿತ ಆಟೋಮೇಟ್ ಮಾಡುವುದು. ಜಾನ್ ಹೆನ್ರಿ ಪ್ಯಾಟರ್ಸನ್ ಎಂಬ ವ್ಯಾಪಾರಿ 1800ರಲ್ಲಿ ಕ್ಯಾಶ್ ರಿಜಿಸ್ಟರ್ ಅನ್ನು ಪರಿಚಯಿಸಿದರು. ಇದು ಕೆಲಸಗಾರರ ಕಳ್ಳತನವನ್ನು ಸ್ವಯಂಚಾಲಿತವಾಗಿ ತಡೆಯಿತು. ಒಮ್ಮೆ ಮಾಡುವ ನಿರ್ಧಾರಗಳು ಒನ್ ಟೈಮ್ ಆಕ್ಷನ್ಸ್. ನಿದ್ರೆಗೆ ಉತ್ತಮ ಮೆತ್ತನೆ ಖರೀದಿಸಿ. ಬ್ಯಾಂಕ್ ಅಕೌಂಟ್ನಲ್ಲಿ ಸ್ವಯಂ ಬಚತೆ ಆಟೋಸೇವ್ ಸೆಟ್ ಮಾಡಿ. ಫೋನ್ನಿಂದ ಗೇಮ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಡಿಲೀಟ್ ಮಾಡಿ. ತಂತ್ರಜ್ಞಾನದ ಪಾತ್ರ. ಉತ್ತಮ ಅಭ್ಯಾಸಗಳು ಸುಲಭ, ಕೆಟ್ಟ ಅಭ್ಯಾಸಗಳು ಕಷ್ಟ ಎಂದು ಮಾಡಿ. ಉದಾಹರಣೆ: ನಾನು ಪುಸ್ತಕ ಬರೆಯುವಾಗ ಸಹಾಯಕರು ಪ್ರತಿ ಸೋಮವಾರ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಗಳನ್ನು ಬದಲಾಯಿಸುತ್ತಿದ್ದರು. ಇದರಿಂದ ವಾರದಲ್ಲಿ ಗಮನ ಕೇಂದ್ರೀಕರಿಸಲು ಸಾಧ್ಯವಾಯಿತು. ಸಾರಾಂಶ: 1. ಕಮಿಟ್ಮೆಂಟ್ ಡಿವೈಸ್ ಭವಿಷ್ಯದ ಕೆಟ್ಟ ಅಭ್ಯಾಸಗಳನ್ನು ಇಂದೇ ಅಡ್ಡಿಪಡಿಸಿ. 2. ಸ್ವಯಂಚಾಲಿತ ಪರಿಹಾರಗಳು ಒಮ್ಮೆ ಮಾಡುವ ನಿರ್ಧಾರಗಳಿಂದ ದೀರ್ಘಕಾಲದ ಲಾಭ ಪಡೆಯಿರಿ. 3. ತಂತ್ರಜ್ಞಾನವನ್ನು ಸ್ಮಾರ್ಟ್ ಆಗಿ ಬಳಸಿ ಕೆಟ್ಟ ಅಭ್ಯಾಸಗಳಿಗೆ ಫ್ರಿಕ್ಷನ್ ಹೆಚ್ಚಿಸಿ ಉತ್ತಮ ಅಭ್ಯಾಸಗಳನ್ನು ಸುಲಭಗೊಳಿಸಿ. ಚಾಪ್ಟರ್ 15ನೇ ಅಧ್ಯಾಯ. ನಡವಳಿಕೆ ಬದಲಾವಣೆಯ ಮೂಲ ನಿಯಮ. 1990ರ ದಶಕದ ಕೊನೆಯಲ್ಲಿ ಸ್ಟೀಫನ್ ಲೂಬಿ ಎಂಬ ಸಾರ್ವಜನಿಕ ಆರೋಗ್ಯ ಕಾರ್ಯಕರ್ತ ಪಾಕಿಸ್ತಾನದ ಕರಾಚಿ ನಗರದ ಸ್ಲಂಗಳಲ್ಲಿ ಹಸ್ತಪ್ರಕ್ಷಾಳನದ ಅಭ್ಯಾಸವನ್ನು ಹೇಗೆ ಹರಡಿದರು. ಸಾಬೂನು ಸಂತೋಷದಾಯಕ ಆಗಿದ್ದರೆ ಅಭ್ಯಾಸಗಳು ಬೇರೂರುತ್ತವೆ ಎಂಬುದು ಇಲ್ಲಿ ರಹಸ್ಯ. ಕರಾಚಿಯ ಸವಾಲು: 60% ಜನರು ಸ್ಲಂಗಳಲ್ಲಿ ವಾಸಿಸುತ್ತಿದ್ದರು. ಅಸ್ವಚ್ಛ ನೀರು, ರೋಗಗಳು ಹರಡಿದ್ದವು. ಹಸ್ತಪ್ರಕ್ಷಾಳನದ ಅರಿವಿದ್ದರೂ ಜನರು ಸ್ಥಿರತೆಯಿಲ್ಲದೆ ಮಾತ್ರ ಮಾಡುತ್ತಿದ್ದರು. ಸ್ಟೀಫನ್ ಲೂಬಿಯ ಪರಿಹಾರ: ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಕಂಪನಿಯೊಂದಿಗೆ ಸಹಯೋಗ. ಸೇಫ್ಗಾರ್ಡ್ ಸಾಬೂನನ್ನು ನೀಡಿದರು. ಏಕೆ ಸಫಲತೆ? ಸಾಬೂನು ನೊಣದಂಥ ನೊರೆ, ಸುವಾಸನೆ ಹೊಂದಿತ್ತು. ಹಸ್ತಪ್ರಕ್ಷಾಳನ ಸಂತೋಷದಾಯಕ ಆಯಿತು. ಪರಿಣಾಮ: ಅತಿಸಾರ 52%, ನ್ಯೂಮೋನಿಯಾ 48%, ಚರ್ಮರೋಗಗಳು 35% ಕಡಿಮೆ. 6 ವರ್ಷಗಳ ನಂತರವೂ 95% ಮನೆಗಳಲ್ಲಿ ಸಾಬೂನು ಬಳಕೆ ಮುಂದುವರಿದಿತ್ತು. 4ನೇ ನಿಯಮ: ಅದನ್ನು ತೃಪ್ತಿದಾಯಕವಾಗಿಸಿ. ಮಿದುಳು ತಕ್ಷಣದ ಬಹುಮಾನಗಳನ್ನು ಇಮ್ಮಿಡಿಯೇಟ್ ರಿವಾರ್ಡ್ಸ್ ಬಯಸುತ್ತದೆ. ಊದಾ ಚ್ಯೂಯಿಂಗ್ ಗಮ್ ವ್ರಿಗ್ಲಿ ಕಂಪನಿ ಸುವಾಸನೆ ಸೇರಿಸಿ ಜಗತ್ತಿನ ಅತಿ ದೊಡ್ಡ ಕಂಪನಿಯಾಯಿತು. ಟೂತ್ಪೇಸ್ಟ್ ಪುದೀನ ಸುವಾಸನೆ ಸ್ವಚ್ಛ ಭಾವನೆ ನೀಡಿತು. ಕೆಟ್ಟ ಅಭ್ಯಾಸಗಳು ತಕ್ಷಣ ತೃಪ್ತಿ ನೀಡುತ್ತವೆ, ಆದರೆ ದೀರ್ಘಕಾಲಿಕ ಪರಿಣಾಮ ಹಾನಿಕಾರಕ. ಊದಾ ಸಿಗರೇಟ್, ಜಂಕ್ ಫುಡ್. ಮಾನವ ಮಿದುಳಿನ ಹಿನ್ನೆಲೆ. ನಾವು ತಕ್ಷಣದ ಪರಿಣಾಮಗಳ ಪರಿಸರದಲ್ಲಿ ಇಮ್ಮಿಡಿಯೇಟ್ ರಿಟರ್ನ್ ಎನ್ವಿರಾನ್ಮೆಂಟ್ ವಿಕಸನಗೊಂಡಿದ್ದೇವೆ. ಆದರೆ ಆಧುನಿಕ ಜೀವನ ದೀರ್ಘಕಾಲಿಕ ಪರಿಣಾಮಗಳ ಡಿಲೈಡ್ ರಿಟರ್ನ್ ಪರಿಸರ. ಕಾರ್ಡಿನಲ್ ರೂಲ್: ತಕ್ಷಣ ಬಹುಮಾನ ನೀಡುವುದು ಪುನರಾವರ್ತಿತವಾಗುತ್ತದೆ. ತಡವಾದ ಬಹುಮಾನಗಳನ್ನು ಮಿದುಳು ನಿರ್ಲಕ್ಷಿಸುತ್ತದೆ. ತಂತ್ರಗಳು: 1. ತಕ್ಷಣದ ಸಂತೋಷವನ್ನು ಉತ್ತಮ ಅಭ್ಯಾಸಗಳಿಗೆ ಜೋಡಿಸಿ. ಉದಾ ಉಳಿತಾಯ ಖಾತೆಗೆ ಹಣ ವರ್ಗಾಯಿಸಿ. ಯುರೋಪ್ ಪ್ರವಾಸ ಗುರಿ. ಪ್ರತಿ ಬಾರಿ ಔಟ್ ಆಗದಿದ್ದಾಗ ₹50 ಸೇರಿಸಿ. ವ್ಯಾಯಾಮದ ನಂತರ ಮಸಾಜ್ ತೆಗೆದುಕೊಳ್ಳಿ. ದೇಹದ ಉತ್ತಮ ಭಾವನೆ ಗುರಿಗೆ ಅನುಗುಣವಾದ ಬಹುಮಾನ. 2. ಕೆಟ್ಟ ಅಭ್ಯಾಸಗಳಿಗೆ ತಕ್ಷಣದ ಅಸಹ್ಯವನ್ನು ಜೋಡಿಸಿ. ಉದಾ ಸಿಗರೇಟ್ ಸೇದಿದರೆ ತಕ್ಷಣ ಖಾಲಿ ವಾಲೆಟ್ನ ಚಿತ್ರ ನೋಡಿ. ಸಾರಾಂಶ: 4ನೇ ನಿಯಮ: ಅಭ್ಯಾಸಗಳನ್ನು ತೃಪ್ತಿದಾಯಕ ಮಾಡಿ. ತಕ್ಷಣದ ಸಣ್ಣ ಬಹುಮಾನಗಳು ಸುವಾಸನೆ, ನೋಟ, ಭಾವನೆ ಅಭ್ಯಾಸಗಳನ್ನು ಬಲಪಡಿಸುತ್ತವೆ. ದೀರ್ಘಕಾಲಿಕ ಯಶಸ್ಸಿಗೆ ತಾತ್ಕಾಲಿಕ ಸಂತೋಷವನ್ನು ಗುರಿಗಳೊಂದಿಗೆ ಹೊಂದಿಸಿ. ಚಾಪ್ಟರ್ 16ನೇ ಅಧ್ಯಾಯ. ಉತ್ತಮ ಅಭ್ಯಾಸಗಳನ್ನು ಪ್ರತಿದಿನ ಹೇಗೆ ಬೆಳೆಸುವುದು. 1993ರಲ್ಲಿ ಕೆನಡಾದ ಒಂದು ಬ್ಯಾಂಕ್ 23 ವರ್ಷದ ಟ್ರೆಂಟ್ ಡಿಸ್ಮಿಡ್ ಎಂಬ ಸ್ಟಾಕ್ ಬ್ರೋಕರ್ ಅನ್ನು ನೇಮಿಸಿತು. ಅವರ ರಹಸ್ಯ: ಪೇಪರ್ ಕ್ಲಿಪ್ ತಂತ್ರ. ಪ್ರತಿ ವ್ಯಾಪಾರ ಕರ್ ಮಾಡಿದ ನಂತರ ಅವರು ಒಂದು ಕ್ಲಿಪ್ ಅನ್ನು ಖಾಲಿ ಜಾರಿಗೆ ಸರಿಸುತ್ತಿದ್ದರು. 18 ತಿಂಗಳಲ್ಲಿ $5 ಮಿಲಿಯನ್ ಗಳಿಸಿದರು. ಇದು ಅಭ್ಯಾಸ ಟ್ರ್ಯಾಕಿಂಗ್. ನಿಮ್ಮ ಅಭ್ಯಾಸಗಳನ್ನು ಗುರುತಿಸುವುದು ಶಕ್ತಿಯನ್ನು ತೋರಿಸುತ್ತದೆ. ಅಭ್ಯಾಸ ಟ್ರ್ಯಾಕರ್ ಎಂದರೇನು? ಕ್ಯಾಲೆಂಡರ್ನಲ್ಲಿ ಪ್ರತಿದಿನ ಗುರುತು ಹಾಕುವುದು, ಜರ್ನಲ್ ನಿರ್ವಹಿಸುವುದು ಅಥವಾ ಮಣಿಗಳನ್ನು ಸರಿಸುವುದು. ಉದಾಹರಣೆಗಳು: ಬೆಂಜಮಿನ್ ಫ್ರಾಂಕ್ಲಿನ್ 13 ನೈತಿಕ ಗುರಿಗಳನ್ನು ಟ್ರ್ಯಾಕ್ ಮಾಡಿದರು.
ಜೆರ್ರಿ ಸೀನ್ಫೀಲ್ಡ್ ಪ್ರತಿದಿನ ಹಾಸ್ಯ ಬರೆದು ಸರಪಳಿ ಮುರಿಯಬೇಡಿ ಎಂಬ ಮಂತ್ರವನ್ನು ಅನುಸರಿಸಿದರು. ಟ್ರ್ಯಾಕಿಂಗ್ನ 3 ಪ್ರಯೋಜನಗಳು. 1. ಸ್ಪಷ್ಟತೆ, ನಿಮ್ಮ ಪ್ರಗತಿಯನ್ನು ನೋಡಲು ಸಹಾಯ. ಉದಾ. ಆಹಾರ ಲಾಗ್ ಇಟ್ಟವರು 2 ತೂಕ ಕಳೆದರು. 2. ಆಕರ್ಷಣೆ, ಸಣ್ಣ ಯಶಸ್ಸುಗಳು ಪ್ರೇರಣೆ ನೀಡುತ್ತವೆ. ಖಾಲಿ ಗುರುತು ನಿಮಗೆ ಮುಂದುವರೆಯೇ ಎಂದು ಹೇಳುತ್ತದೆ. 3. ತೃಪ್ತಿ, ಪ್ರತಿ ಗುರುತು ಸಂತೋಷದಾಯಕ. ಇದು ನೀವು ಯಾವ ವ್ಯಕ್ತಿಯಾಗುತ್ತಿದ್ದೀರಿ ಎಂಬುದರ ಪುರಾವೆ. ಟ್ರ್ಯಾಕಿಂಗ್ ಸುಲಭಗೊಳಿಸುವುದು ಹೇಗೆ? ಸ್ವಯಂಚಾಲಿತಗೊಳಿಸಿ, ಫಿಟ್ಬಿಟ್, ಬ್ಯಾಂಕ್ ಸ್ಟೇಟ್ಮೆಂಟ್ನಂತಹ ಸಾಧನಗಳನ್ನು ಬಳಸಿ. ಮುಖ್ಯ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸಿ, ಒಂದನ್ನು ಸ್ಥಿರವಾಗಿ ಟ್ರ್ಯಾಕ್ ಮಾಡಿ, 10 ಅಲ್ಲ. ತಕ್ಷಣ ರೆಕಾರ್ಡ್ ಮಾಡಿ, ಅಭ್ಯಾಸದ ನಂತರ ನೇರವಾಗಿ ಗುರುತು ಹಾಕಿ. ಉದಾ. ಜಿಮ್ನಿಂದ ಹಿಂದಿರುಗಿದ ನಂತರ ವರ್ಕೌಟ್ ಲಾಗ್ನಲ್ಲಿ ನಮೂದಿಸಿ. ಅಭ್ಯಾಸಗಳು ಸಡಿಲಾದಾಗ ಹೇಗೆ ಸರಿಪಡಿಸುವುದು? 2 ಬಾರಿ ತಪ್ಪಬೇಡಿಯೇ ನಿಯಮ. 1 ದಿನ ತಪ್ಪಿದರೆ ಮರುದಿನ ಪುನರಾರಂಭಿಸಿ. ಸರಪಳಿ ಮುರಿಯದಂತೆ ನೋಡಿಕೊಳ್ಳಿ. 0 ತಪ್ಪಿಸಿ, ಕೆಟ್ಟ ದಿನಗಳಲ್ಲಿ ಸಣ್ಣ ಪ್ರಯತ್ನ ಮಾಡಿ. 10 ಸ್ಕ್ವಾಟ್ಸ್, 1 ಪುಟ ಓದು. ಇದು ನಿಮ್ಮ ಗುರುತನ್ನು ಬಲಪಡಿಸುತ್ತದೆ. ಎಚ್ಚರಿಕೆ, ಬುಘಾಟ್ನ ನಿಯಮ. ಅಳತೆಯನ್ನು ಗುರಿಯಾಗಿ ಮಾಡಿದರೆ ಅದು ವಿರೂಪಗೊಳ್ಳುತ್ತದೆ. ಉದಾ. ತೂಕ ಕಳೆಯಲು ಡಯಟ್ ಮಾತ್ರ ಗಮನಿಸಿದರೆ ಆರೋಗ್ಯ ನಷ್ಟವಾಗಬಹುದು. ಸರಿಯಾದ ಅಳತೆಗಳು, ತೂಕದ ಸಂಖ್ಯೆಗಿಂತ ಚರ್ಮದ ಹೊಳಪು, ಶಕ್ತಿಯ ಹೆಚ್ಚಳ ನೋಡಿ. ಸಾರಾಂಶ. ಅಭ್ಯಾಸ ಟ್ರ್ಯಾಕಿಂಗ್ ನಿಮ್ಮ ಪ್ರಗತಿಯನ್ನು ಕಾಣುವಂತೆ, ಆಕರ್ಷಕವಾಗಿ ಮತ್ತು ತೃಪ್ತಿದಾಯಕವಾಗಿ ಮಾಡುತ್ತದೆ. ಸಣ್ಣ ಯಶಸ್ಸುಗಳು ದೊಡ್ಡ ಬದಲಾವಣೆ ತರುತ್ತವೆ. ಸರಪಳಿಯನ್ನು ಮುಂದುವರಿಸಿ, ಆದರೆ ತಪ್ಪಿದರೆ ತಕ್ಷಣ ಸರಿಪಡಿಸಿ. ಅಳೆಯುವುದು ಮಾತ್ರ ಗುರಿಯಲ್ಲ, ನಿಜವಾದ ಉದ್ದೇಶವನ್ನು ಮರೆಯಬೇಡಿ. ಚಾಪ್ಟರ್ 17. ಜವಾಬ್ದಾರಿ ಪಾಲುದಾರರು ಎಲ್ಲವನ್ನೂ ಹೇಗೆ ಬದಲಾಯಿಸಬಹುದು. 2ನೇ ಮಹಾಯುದ್ಧದಲ್ಲಿ ಪೈಲಟ್ ಆಗಿ ಸೇವೆ ಸಲ್ಲಿಸಿದ ನಂತರ, ರೋಜರ್ ಫಿಷರ್ ಹಾರ್ವರ್ಡ್ ಕಾನೂನು ಶಾಲೆಯಲ್ಲಿ ಓದಿದರು ಮತ್ತು ಮಾತುಕತೆ ಮತ್ತು ಸಂಘರ್ಷ ನಿರ್ವಹಣೆಯಲ್ಲಿ 34 ವರ್ಷಗಳ ಕಾಲ ವಿಶೇಷತೆ ಪಡೆದರು. ಅವರು ಹಾರ್ವರ್ಡ್ ಮಾತುಕತೆ ಯೋಜನೆಯನ್ನು ಸ್ಥಾಪಿಸಿದರು ಮತ್ತು ಶಾಂತಿ ಒಪ್ಪಂದಗಳು, ಬಂಧಕ ಸಂಕಷ್ಟಗಳು ಮತ್ತು ರಾಜತಾಂತ್ರಿಕ ಸಮಾಧಾನಗಳಲ್ಲಿ ಹಲವು ದೇಶಗಳು ಮತ್ತು ಜಾಗತಿಕ ನಾಯಕರೊಂದಿಗೆ ಕೆಲಸ ಮಾಡಿದರು. ಆದರೆ 1970 ಮತ್ತು 1980ರ ದಶಕಗಳಲ್ಲಿ ಪರಮಾಣು ಯುದ್ಧದ ಬೆದರಿಕೆ ಹೆಚ್ಚಾದಾಗ ಫಿಷರ್ ಅವರ ಅತ್ಯಂತ ಆಸಕ್ತಿದಾಯಕ ಕಲ್ಪನೆಯನ್ನು ರೂಪಿಸಿದರು. ಆ ಸಮಯದಲ್ಲಿ ಫಿಷರ್ ಪರಮಾಣು ಯುದ್ಧವನ್ನು ತಡೆಯುವ ತಂತ್ರಗಳನ್ನು ರೂಪಿಸುವಲ್ಲಿ ಕೇಂದ್ರೀಕರಿಸಿದ್ದರು. ಅವರು ಗಮನಿಸಿದ ಹತಾಶಕರ ಸತ್ಯ, ರಾಷ್ಟ್ರಪತಿಗಳು ಲಕ್ಷಾಂತರ ಜನರನ್ನು ಕೊಲ್ಲುವ ಲಾಂಚ್ ಕೋಡ್ಗಳನ್ನು ಹೊಂದಿದ್ದರೂ ಸಾವಿನ ನೇರ ಪರಿಣಾಮವನ್ನು ಎಂದೂ ನೋಡುವುದಿಲ್ಲ. ಅವರು ಯಾವಾಗಲೂ ಸಾವಿರಾರು ಮೈಲಿ ದೂರದಲ್ಲಿರುತ್ತಾರೆ. ನನ್ನ ಸಲಹೆ ಸರಳವಾಗಿತ್ತು ಎಂದು ಅವರು 1981ರಲ್ಲಿ ಬರೆದರು. ಆ ಪರಮಾಣು ಕೋಡ್ ಅನ್ನು ಒಂದು ಸಣ್ಣ ಕ್ಯಾಪ್ಸೂಲ್ನಲ್ಲಿ ಇಡಿ ಮತ್ತು ಅದನ್ನು ಸ್ವಯಂಸೇವಕರ ಹೃದಯದ ಪಕ್ಕದಲ್ಲಿ ಇರಿಸಿ. ಆ ಸ್ವಯಂಸೇವಕ ರಾಷ್ಟ್ರಪತಿಯೊಂದಿಗೆ ಒಂದು ದೊಡ್ಡ ಕತ್ತಿ ಹಿಡಿದು ನಿಲ್ಲುತ್ತಾರೆ. ರಾಷ್ಟ್ರಪತಿ ಪರಮಾಣು ಆಯುಧಗಳನ್ನು ಉಪಯೋಗಿಸಲು ಬಯಸಿದರೆ ಮೊದಲು ತನ್ನ ಕೈಗಳಿಂದ ಒಬ್ಬ ಮನುಷ್ಯನನ್ನು ಕೊಲ್ಲಬೇಕು. ಜಾರ್ಜ್, ಕ್ಷಮಿಸಿ, ಆದರೆ ಕೋಟ್ಯಂತರರು ಸಾಯಬೇಕು ಎಂದು ಹೇಳುವಾಗ ಸಾವಿನ ವಾಸ್ತವತೆ ಅವರ ಮನಸ್ಸಿಗೆ ಹೊಳೆಯುತ್ತದೆ. ವೈಟ್ ಹೌಸ್ ಕಾರ್ಪೆಟ್ನಲ್ಲಿ ರಕ್ತ, ಇದು ವಾಸ್ತವದ ಘರ್ಷಣೆ. ಪೆಂಟಾಗನ್ ಸ್ನೇಹಿತರಿಗೆ ಇದನ್ನು ಹೇಳಿದಾಗ ಅವರು, ದೇವರೇ, ಇದು ಭಯಾನಕ. ಯಾರನ್ನಾದರೂ ಕೊಲ್ಲುವುದು ರಾಷ್ಟ್ರಪತಿಯ ತೀರ್ಪನ್ನು ವಿಪರ್ಯಾಸಗೊಳಿಸುತ್ತದೆ. ಅವರು ಬಟನ್ ಒತ್ತಬೇಕಾಗಿಲ್ಲ ಎಂದರು. ನಡವಳಿಕೆಯ 4ನೇ ನಿಯಮದ ವಿಲೋಮ. ನಾವು ಉತ್ತಮ ಅಭ್ಯಾಸಗಳನ್ನು ತಕ್ಷಣ ತೃಪ್ತಿದಾಯಕವಾಗಿಸುವ ಪ್ರಾಮುಖ್ಯತೆಯನ್ನು ಚರ್ಚಿಸಿದ್ದೇವೆ. ಫಿಷರ್ ಅವರ ಕಲ್ಪನೆ 4ನೇ ನಿಯಮದ ವಿಲೋಮ, ತಕ್ಷಣ ಅತೃಪ್ತಿದಾಯಕವಾಗಿಸಿ. ತೃಪ್ತಿದಾಯಕ ಅಂತ್ಯದ ಅನುಭವವನ್ನು ನಾವು ಪುನರಾವರ್ತಿಸುತ್ತೇವೆ. ಅದೇ ರೀತಿ ನೋವಿನ ಅಂತ್ಯವನ್ನು ನಾವು ತಪ್ಪಿಸುತ್ತೇವೆ. ನೋವು ಪರಿಣಾಮಕಾರಿ ಶಿಕ್ಷಕ. ತಪ್ಪು ನೋವಿನಿಂದ ಕೂಡಿದರೆ ಅದು ಸರಿಪಡಿಯಾಗುತ್ತದೆ. ನೋವಿಲ್ಲದ ತಪ್ಪುಗಳು ನಿರ್ಲಕ್ಷಿಸಲ್ಪಡುತ್ತವೆ. ತಪ್ಪಿನ ಪರಿಣಾಮ ತ್ವರಿತ ಮತ್ತು ದುಬಾರಿಯಾದರೆ ನೀವು ವೇಗವಾಗಿ ಕಲಿಯುತ್ತೀರಿ. ಜವಾಬ್ದಾರಿ ಪಾಲುದಾರರ ಶಕ್ತಿ. ಕೆಟ್ಟ ಅಭ್ಯಾಸಗಳನ್ನು ತಡೆಯಲು ತಕ್ಷಣದ ವೆಚ್ಚವನ್ನು ಸೇರಿಸಿ. ಉದಾಹರಣೆಗೆ, ಬಿಲ್ ತಡವಾಗಿ ಪಾವತಿಸಿದರೆ ದಂಡ. ವಿದ್ಯಾರ್ಥಿಗಳು ಹಾಜರಿಯನ್ನು ಗಮನಿಸಿದರೆ ಗ್ರೇಡ್. ಒಪ್ಪಂದದ ಅಭ್ಯಾಸ, ಹ್ಯಾಬಿಟ್ ಕಾಂಟ್ರಾಕ್ಟ್. ಬ್ರಯನ್ ಹ್ಯಾರಿಸ್, ಒಬ್ಬ ಉದ್ಯಮಿ, ತನ್ನ ತೂಕ ಕಳೆದುಕೊಳ್ಳಲು ಹ್ಯಾಬಿಟ್ ಒಪ್ಪಂದವನ್ನು ರಚಿಸಿದರು. ಅವರ ಪತ್ನಿ ಮತ್ತು ತರಬೇತುದಾರರು ಜವಾಬ್ದಾರಿ ಪಾಲುದಾರರಾಗಿ ಸಹಿ ಹಾಕಿದರು. ಒಪ್ಪಂದದ ಪ್ರಕಾರ ಆಹಾರ ಲಾಗ್ ಮಾಡದಿದ್ದರೆ ಅವರು $200 ದಂಡ ಮತ್ತು ಪ್ರತಿಸ್ಪರ್ಧಿ ತಂಡದ ಟೋಪಿ ಧರಿಸಬೇಕಾಗಿತ್ತು. ಇದು ಸಫಲವಾಯಿತು. ಪ್ರಮುಖ ತತ್ವಗಳು. ತಕ್ಷಣದ ನೋವು ನಡವಳಿಕೆಯನ್ನು ಬದಲಾಯಿಸುತ್ತದೆ. ಸಾಮಾಜಿಕ ಒಪ್ಪಂದ, ಇತರ ಅಭಿಪ್ರಾಯದ ಬಗ್ಗೆ ಕಾಳಜಿ ನಮ್ಮನ್ನು ಪ್ರೇರೇಪಿಸುತ್ತದೆ.
ಸ್ವಯಂಚಾಲಿತ ಜವಾಬ್ದಾರಿ. ಥಾಮಸ್ ಫ್ರಾಂಕ್ ನಿದ್ದೆ ತಪ್ಪಿದರೆ ಸ್ವಯಂಚಾಲಿತ ಟ್ವೀಟ್ ಮಾಡಿದರು. ಅಧ್ಯಾಯ ಸಾರಾಂಶ. ಕೆಟ್ಟ ಅಭ್ಯಾಸಗಳನ್ನು ತೃಪ್ತಿಯಾಗದಂತೆ ಮಾಡಿ. ಜವಾಬ್ದಾರಿ ಪಾಲುದಾರರು ತಕ್ಷಣದ ವೆಚ್ಚವನ್ನು ಸೃಷ್ಟಿಸುತ್ತಾರೆ. ಸಾಮಾಜಿಕ ಒಪ್ಪಂದಗಳು ನಡವಳಿಕೆಗೆ ಸಾರ್ವಜನಿಕ ವೆಚ್ಚವನ್ನು ಸೇರಿಸುತ್ತವೆ. ಇತರರು ನೋಡುತ್ತಿದ್ದಾರೆ ಎಂಬ ಭಯವು ಶಕ್ತಿಶಾಲಿ ಪ್ರೇರಣೆಯಾಗಿದೆ. ಚಾಪ್ಟರ್ 18. ಮುಂದುವರಿದ ತಂತ್ರಗಳು. ಉತ್ತಮದಿಂದ ಮಹಾನ್ ಆಗುವುದು ಹೇಗೆ? ಪ್ರತಿಭೆಯ ಸತ್ಯ. ಜೀನ್ಗಳು ಮುಖ್ಯವಾದಾಗ ಮತ್ತು ಇಲ್ಲದಾಗ. ಮೈಕೇಲ್ ಫೆಲ್ಪ್ಸ್ ಅವರನ್ನು ಇತಿಹಾಸದ ಅತ್ಯುತ್ತಮ ಕ್ರೀಡಾಪಟುಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರಿಗಿಂತ ಹೆಚ್ಚು ಒಲಿಂಪಿಕ್ ಪದಕಗಳನ್ನು ಗೆದ್ದವರು ಯಾರೂ ಇಲ್ಲ. ಹಿಚಾಮೆಲ್ ಗೆರೋಜ್, ಮೊರಾಕೋದ ಓಟಗಾರ, 1 500 ಮೀ ಮತ್ತು 5 ಮೀ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಬ್ಬರೂ ತಮ್ಮ ಕ್ಷೇತ್ರಗಳಲ್ಲಿ ಅಸಾಧಾರಣರಾದರೂ ಅವರ ದೈಹಿಕ ರಚನೆಗಳು ಬಹಳ ಭಿನ್ನವಾಗಿವೆ. ಫೆಲ್ಪ್ಸ್ 6'4" ಎತ್ತರದ ಸ್ವಿಮ್ಮರ್ ಆಗಿ ದೊಡ್ಡ ದೇಹ ಮತ್ತು ಉದ್ದದ ತೋಳುಗಳನ್ನು ಹೊಂದಿದ್ದರೆ, ಗೆರೋಜ್ 5'9" ಎತ್ತರದ ಓಟಗಾರನಾಗಿ ಹಗುರವಾದ ದೇಹವನ್ನು ಹೊಂದಿದ್ದಾರೆ. ಇಬ್ಬರೂ ತಮ್ಮ ಜೀನ್ಗಳು ಮತ್ತು ಪರಿಸರದ ಸಾಮರ್ಥ್ಯಗಳಿಗೆ ಅನುಗುಣವಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಮುಖ ತತ್ವಗಳು. 1. ಸರಿಯಾದ ಕ್ಷೇತ್ರದ ಆಯ್ಕೆ. ನಿಮ್ಮ ಸಹಜ ಸಾಮರ್ಥ್ಯಗಳಿಗೆ ಹೊಂದಾಣಿಕೆಯಾಗುವ ಕ್ರಿಯಾವಿಧಾನಗಳನ್ನು ಆರಿಸಿಕೊಳ್ಳಿ. ಉದಾ. ದೊಡ್ಡ ದೇಹದ ಸ್ವಿಮ್ಮರ್ ವರ್ಸಸ್ ಹಗುರ ದೇಹದ ಓಟಗಾರ. 2. ಜೀನ್ಗಳ ಪಾತ್ರ. ಜೀನ್ಗಳು ನಿಮ್ಮ ಸಾಮರ್ಥ್ಯಗಳನ್ನು ಪೂರ್ವನಿರ್ಧರಿಸುವುದಿಲ್ಲ, ಆದರೆ ಸಾಧ್ಯತೆಗಳನ್ನು ನಿರ್ಧರಿಸುತ್ತವೆ. ಜೀನ್ಗಳು ಪ್ರವೃತ್ತಿಯನ್ನು ರೂಪಿಸಬಹುದು, ಆದರೆ ನಿಯತಾಂಕಗಳನ್ನು ರೂಪಿಸಲಾರವು. ಗ್ಯಾಬರ್ ಮೇಟ್. 3. ವ್ಯಕ್ತಿತ್ವ ಮತ್ತು ಅಭ್ಯಾಸಗಳು. ನಿಮ್ಮ ವ್ಯಕ್ತಿತ್ವದ ಬಿಗ್ 5 ಗುಣಲಕ್ಷಣಗಳು ಓಪನ್ನೆಸ್, ಕನ್ಸೆನ್ಷಿಯಸ್ನೆಸ್, ಎಕ್ಸ್ಟ್ರೋವರ್ಷನ್, ಅಗ್ರೀಯಬಲ್ನೆಸ್, ನ್ಯೂರೋಟಿಸಿಸಂ ಅಭ್ಯಾಸಗಳನ್ನು ರೂಪಿಸುತ್ತವೆ. ಉದಾ. ಹೆಚ್ಚು ಸ್ನೇಹಪರತೆಯುಳ್ಳವರು ಸಾಮಾಜಿಕ ಅಭ್ಯಾಸಗಳನ್ನು ಸುಲಭವಾಗಿ ರೂಢಿಸಿಕೊಳ್ಳುತ್ತಾರೆ. ಯಶಸ್ಸಿನ ಆಟವನ್ನು ಹೇಗೆ ಆರಿಸುವುದು? ಪರಿಶೋಧನೆ, ಬಳಕೆ, ಸಮತೋಲನ. ಎಕ್ಸ್ಪ್ಲೋರ್. ಆರಂಭದಲ್ಲಿ ಹಲವಾರು ಆಯ್ಕೆಗಳನ್ನು ಪರಿಶೋಧಿಸಿ. ಎಕ್ಸ್ಪ್ಲೋರ್. ನಂತರ ಉತ್ತಮವಾದದ್ದನ್ನು ಕೇಂದ್ರೀಕರಿಸಿ. ಎಕ್ಸ್ಪ್ಲೋಯ್ಟ್. ಗೂಗಲ್. 80 ಡಿವಿಷನ್, 20 ನಿಯಮ. 80% ಸಮಯ ಮುಖ್ಯ ಕೆಲಸ, 20% ಹೊಸ ಪ್ರಯೋಗಗಳಿಗೆ. ಸ್ವಯಂ ಪ್ರಶ್ನೆಗಳು. 1. ಇತರರಿಗೆ ಕೆಲಸ ಎನಿಸುವುದು ನನಗೆ ಆಟದಂತೆ ಎಂದು ಯಾವಾಗ ಅನಿಸುತ್ತದೆ? 2. ಯಾವಾಗ ನಾನು ಸಮಯವನ್ನು ಮರೆತುಬಿಡುತ್ತೇನೆ? ಫ್ಲೋ ಸ್ಥಿತಿ. 3. ಯಾವುದರಲ್ಲಿ ನಾನು ಸರಾಸರಿಗಿಂತ ಹೆಚ್ಚು ಫಲಿತಾಂಶ ಪಡೆಯುತ್ತೇನೆ? ವಿಶೇಷತೆ ಮತ್ತು ಸಾಧನೆ. ಸ್ಕಾಟ್ ಆಡಮ್ಸ್, ಡಿಲ್ಬರ್ಟ್ ಕಾರ್ಟೂನಿಸ್ಟ್ ಹೇಳಿದಂತೆ, ನಿಮ್ಮ ಕೌಶಲ್ಯಗಳನ್ನು ಸಂಯೋಜಿಸಿ ಹೊಸ ಆಟವನ್ನು ಸೃಷ್ಟಿಸಿ. ಉದಾ. ರೇಖಾಚಿತ್ರ, ಹಾಸ್ಯ, ವ್ಯವಹಾರ ಜ್ಞಾನ, ಅನನ್ಯ ಸಾಮರ್ಥ್ಯ. ನೀವು ಉತ್ತಮವಾಗಿ ಗೆಲ್ಲಲು ಸಾಧ್ಯವಿಲ್ಲದಿದ್ದರೆ ವಿಭಿನ್ನವಾಗಿ ಗೆಲ್ಲಿರಿ. ಜೀನ್ಗಳು ಮತ್ತು ಕಷ್ಟಪಟ್ಟು ಕೆಲಸ. ಜೀನ್ಗಳು ನಿಮ್ಮ ಕೆಲಸದ ದಿಕ್ಕನ್ನು ಸ್ಪಷ್ಟಪಡಿಸುತ್ತವೆ, ಆದರೆ ಕಷ್ಟಪಟ್ಟು ಕೆಲಸ ಮಾಡುವ ಅಗತ್ಯವನ್ನು ತೆಗೆದುಹಾಕುವುದಿಲ್ಲ. ನಿಮ್ಮ ಸಾಮರ್ಥ್ಯಗಳ ಗರಿಷ್ಠ ಮಿತಿ ತಲುಪಲು ನಿಮ್ಮ ಸಹಜ ಪ್ರವೃತ್ತಿಗಳಿಗೆ ಅನುಗುಣವಾದ ಕ್ಷೇತ್ರವನ್ನು ಆರಿಸಿ. ಅಧ್ಯಾಯ ಸಾರಾಂಶ. ಸರಿಯಾದ ಆಟವನ್ನು ಆರಿಸಿ. ನಿಮ್ಮ ಜೀನ್ಗಳು ಮತ್ತು ಸಾಮರ್ಥ್ಯಗಳಿಗೆ ಅನುಕೂಲವಾದ ಕ್ಷೇತ್ರ. ವಿಶೇಷತೆ. ಸಂಕೀರ್ಣ ಸ್ಪರ್ಧೆಯನ್ನು ತಪ್ಪಿಸಲು ನಿಮ್ಮ ಕೌಶಲ್ಯಗಳನ್ನು ಸಂಯೋಜಿಸಿ. ಪರಿಶೋಧನೆ ಮತ್ತು ಬಳಕೆ. ಹೊಸದನ್ನು ಪ್ರಯತ್ನಿಸಿ, ಆದರೆ ಉತ್ತಮವಾದದ್ದನ್ನು ಹಿಡಿತದಲ್ಲಿಡಿ. ಕಠಿಣ ಪರಿಶ್ರಮ. ಜೀನ್ಗಳು ಮಾತ್ರ ಸಾಕಾಗುವುದಿಲ್ಲ, ನಿಮ್ಮ ಸಾಮರ್ಥ್ಯಗಳ ಗರಿಷ್ಠ ಮಿತಿಯನ್ನು ತಲುಪಲು ಕೆಲಸ ಮಾಡಿ. ಚಾಪ್ಟರ್ 19. ಗೋಲ್ಡಿಲಾಕ್ಸ್ ನಿಯಮ. ಜೀವನ ಮತ್ತು ಕೆಲಸದಲ್ಲಿ ಪ್ರೇರಣೆಯನ್ನು ಉಳಿಸಿಕೊಳ್ಳುವುದು ಹೇಗೆ? ಸ್ಟೀವ್ ಮಾರ್ಟಿನ್, ಪ್ರಸಿದ್ಧ ಹಾಸ್ಯ ಕಲಾವಿದ, 18 ವರ್ಷಗಳ ಕಾಲ ವಿಫಲತೆಗಳನ್ನು ಎದುರಿಸಿ ಅಂತಿಮವಾಗಿ ಯಶಸ್ಸನ್ನು ಗಳಿಸಿದ ಕತೆ ಇದು. ಅವರ ಹೋರಾಟವು ಗೋಲ್ಡಿಲಾಕ್ಸ್ ನಿಯಮದ ಸಾರವನ್ನು ತೋರಿಸುತ್ತದೆ. ನಿಮ್ಮ ಪ್ರಸ್ತುತ ಸಾಮರ್ಥ್ಯದ ಅಂಚಿನಲ್ಲಿರುವ ಕಾರ್ಯಗಳು ಗರಿಷ್ಠ ಪ್ರೇರಣೆ ನೀಡುತ್ತವೆ. ಹೆಚ್ಚು ಕಷ್ಟವಲ್ಲ, ಹೆಚ್ಚು ಸುಲಭವಲ್ಲ, ಸರಿಯಾದ ಮಟ್ಟದ ಸವಾಲು. ಪ್ರಮುಖ ತತ್ವಗಳು. 1. ಗೋಲ್ಡಿಲಾಕ್ಸ್ ಝೋನ್. ನಿಮ್ಮ ಸಾಮರ್ಥ್ಯಕ್ಕಿಂತ 4% ಹೆಚ್ಚು ಕಷ್ಟದ ಕೆಲಸಗಳು, ಪ್ರವಾಹ ಸ್ಥಿತಿ, ಫ್ಲೋ ಸ್ಟೇಟ್ ತರುವುದು. ಉದಾ. ಸ್ಟೀವ್ ಮಾರ್ಟಿನ್ ಪ್ರತಿ ವರ್ಷ ತನ್ನ ಹಾಸ್ಯ ಪ್ರದರ್ಶನವನ್ನು 1-2 ನಿಮಿಷ ವಿಸ್ತರಿಸಿದ್ದು. 2. ಬೋರ್ ಆಗುವುದು, ಯಶಸ್ಸಿನ ದೊಡ್ಡ ಶತ್ರು. ಅಭ್ಯಾಸಗಳು ರೂಟೀನ್ ಆದಾಗ ಆಸಕ್ತಿ ಕಳೆದುಕೊಳ್ಳುವುದು ಸಹಜ. ವೃತ್ತಿಪರರು ಬೋರ್ ಆದರೂ ಕೆಲಸ ಮಾಡುತ್ತಾರೆ, ಹವ್ಯಾಸಿಗಳು ನಿಲ್ಲಿಸುತ್ತಾರೆ. 3. ಸ್ಥಿರತೆಯ ರಹಸ್ಯ. ಯಶಸ್ಸಿನ ರಹಸ್ಯವೆಂದರೆ ಬೇಸರವನ್ನು ಪ್ರೀತಿಸುವುದು. ಉದಾ. ಜಿಮ್ಗೆ ಹೋಗದ ದಿನಗಳಿದ್ದರೂ ವೃತ್ತಿಪರರು ಟ್ರೈನಿಂಗ್ ಮಿಸ್ ಮಾಡುವುದಿಲ್ಲ. ವೃತ್ತಿಪರ ವಸ್ ಹವ್ಯಾಸಿ. ವೃತ್ತಿಪರರು ತಮಗೆ ಇಷ್ಟವಿಲ್ಲದಿದ್ದರೂ ಶೆಡ್ಯೂಲ್ ಅನುಸರಿಸುತ್ತಾರೆ. ಹವ್ಯಾಸಿಗಳು ಮನಸ್ಥಿತಿ, ಸಮಯ, ಪ್ರೇರಣೆಗೆ ಒಳಗಾಗಿ ನಿಲ್ಲಿಸುತ್ತಾರೆ.
ವೇರಿಯಬಲ್ ರಿವಾರ್ಡ್ಸ್. ಸ್ಲಾಟ್ ಮೆಷಿನ್ಗಳಂತೆ ಅನಿಶ್ಚಿತ ಬಹುಮಾನಗಳು ಮೆದುಳಿನ ಡೋಪಮೈನ್ ಅನ್ನು ಹೆಚ್ಚಿಸುತ್ತವೆ. ಆದರೆ ಎಲ್ಲ ಅಭ್ಯಾಸಗಳಿಗೆ ಇದು ಅನ್ವಯಿಸುವುದಿಲ್ಲ. ಫ್ಲಾಸ್ ಮಾಡಿದರೆ ಪ್ರತಿದಿನ ಒಳ್ಳೆಯ ಫಲಿತಾಂಶ ಬೇಕು. ಅಧ್ಯಾಯ ಸಾರಾಂಶ. ಗೋಲ್ಡಿಲಾಕ್ಸ್ ನಿಯಮ. ಸರಿಯಾದ ಸವಾಲುಗಳು ಪ್ರೇರಣೆಯನ್ನು ಹೆಚ್ಚಿಸುತ್ತವೆ. ಬೋರ್ ಆಗುವುದನ್ನು ಸ್ವೀಕರಿಸಿ ಯಶಸ್ಸು ನೀಡುವ ಅಭ್ಯಾಸಗಳು ಕಾಲಕ್ರಮೇಣ ನೀರಸವಾಗುತ್ತವೆ. ಅವುಗಳನ್ನು ಮುಂದುವರಿಸಲು ಕಲಿಯಿರಿ. ಸ್ಥಿರತೆ, ವೃತ್ತಿಪರತೆ. ಉತ್ಸಾಹ ಇಲ್ಲದ ದಿನಗಳಲ್ಲಿ ಕೂಡ ಕೆಲಸ ಮಾಡುವುದು ಮಹತ್ವದ್ದು. ಚಾಪ್ಟರ್ 20. ಉತ್ತಮ ಅಭ್ಯಾಸಗಳ ತೊಂದರೆಗಳು. ಅಧ್ಯಾಯ ಸಾರಾಂಶ. 1. ಅಭ್ಯಾಸಗಳ ತೊಂದರೆ. ಅಭ್ಯಾಸಗಳು ಸ್ವಯಂಚಾಲಿತವಾದಾಗ ನಾವು ಸಣ್ಣ ತಪ್ಪುಗಳನ್ನು ಗಮನಿಸುವುದು ಬಿಡುತ್ತೇವೆ. ಇದರಿಂದ ನಮ್ಮ ಕಾರ್ಯಕ್ಷಮತೆ ಕುಂಠಿತವಾಗುತ್ತದೆ. ಉದಾಹರಣೆ, ಕಾರ್ ಚಾಲನೆ ಮಾಡುವಾಗ ಸ್ವಯಂ ಪೈಲಟ್ ಮೋಡ್ನಲ್ಲಿ ಗಮನ ಕಡಿಮೆಯಾಗುವುದು. 2. ನಿಪುಣತೆಯ ಸೂತ್ರ. ಅಭ್ಯಾಸಗಳು ಉದ್ದೇಶಪೂರ್ವಕ ಅಭ್ಯಾಸ, ಡೆಲೈಬರೇಟ್ ಪ್ರಾಕ್ಟೀಸ್. ನಿಪುಣತೆ. ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾತ್ರ ಸಾಕಾಗದು. ಪಂದ್ಯದ ಸನ್ನಿವೇಶಗಳಿಗೆ ಹೊಂದಾಣಿಕೆಯಾಗಲು ಉದ್ದೇಶಪೂರ್ವಕ ತರಬೇತಿ ಬೇಕು. 3. ಪರಾಮರ್ಶೆ ಮತ್ತು ಪರಿಶೀಲನೆ. ನಿಯಮಿತವಾಗಿ ನಿಮ್ಮ ಅಭ್ಯಾಸಗಳನ್ನು ವಿಮರ್ಶಿಸಿ. ಇದು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಮತ್ತು ತಪ್ಪುಗಳನ್ನು ಸರಿಪಡಿಸಲು ಸಹಾಯಕ. ಸಲಹೆ. ಪ್ರತಿ ತಿಂಗಳ ಕೊನೆಯಲ್ಲಿ ನಾನು ಏನು ಕಲಿತೆ ಎಂದು ಕೇಳಿಕೊಳ್ಳಿರಿ. 4. ಗುರುತು ಮತ್ತು ಹೊಂದಾಣಿಕೆ. ನಾನೇ ಮುಖ್ಯ ಎಂಬ ಗುರುತಿಗೆ ಬಲವಾಗಿ ಅಂಟಿಕೊಂಡರೆ ಬೆಳವಣಿಗೆ ಕಷ್ಟ. ನಮ್ಮ ಗುರುತು ನಮ್ಮೊಂದಿಗೆ ಬೆಳೆಯುವಂತೆ ಮೃದುವಾಗಿರಬೇಕು. ಮೆಟಾಫರ್. ನೀರು ಕಲ್ಲನ್ನು ಹಾದು ಹೋಗುವಂತೆ ಗುರುತು ಸನ್ನಿವೇಶಗಳಿಗೆ ಹೊಂದಾಡಬೇಕು. ಶಾಶ್ವತ ಫಲಿತಾಂಶಗಳ ರಹಸ್ಯ. ಸಾರಾಂಶ. ಪ್ರಾಚೀನ ಗ್ರೀಕ್ ನೀತಿಕತೆ ಸೊರೈಟ್ಸ್ ಪ್ಯಾರಡಾಕ್ಸ್ ಹೇಳುವಂತೆ, 1 ಕಾಸಿನಿಂದ ಯಾರೂ ಶ್ರೀಮಂತರಾಗುವುದಿಲ್ಲ, ಆದರೆ 100 ಕಾಸುಗಳು ಸೇರಿದಾಗ. ಅದೇ ರೀತಿ ಸಣ್ಣ ಅಭ್ಯಾಸಗಳು ಅಟಾಮಿಕ್ ಹ್ಯಾಬಿಟ್ಸ್ ಸಂಚಯವಾಗಿ ಜೀವನವನ್ನು ಬದಲಾಯಿಸುತ್ತವೆ. ಪ್ರತಿದಿನ 1% ಸುಧಾರಣೆ ಕಾಲಕ್ರಮೇಣ ಶಕ್ತಿಶಾಲಿ ಸಂಘಟಿತ ಪ್ರಭಾವ ಬೀರುತ್ತದೆ. ಪ್ರಮುಖ ತತ್ವಗಳು. 1. ಸಂಚಯದ ಶಕ್ತಿ. 1 ಪುಟ ಓದು, 5 ನಿಮಿಷ ಧ್ಯಾನವು ದೊಡ್ಡ ಬದಲಾವಣೆ ತೋರಿಸದಿದ್ದರೂ 100 ಸಣ್ಣ ಚಟುವಟಿಕೆಗಳು ಟಿಪ್ಪಿಂಗ್ ಪಾಯಿಂಟ್ ತಲುಪಿದಾಗ ಜೀವನವೇ ಬದಲಾಗುತ್ತದೆ. ಮೆಟಾಫರ್. ರಾಶಿಯ 2 ಪಾಲುಗಳಲ್ಲಿ 1 ಕಣ್ಣಿಗೆ ಕಾಣದ ಸಣ್ಣ ಕಲ್ಲುಗಳು ಸೇರಿ ತೂಕವನ್ನು ಹೋಲಿಸುವುದು. 2. 4 ನಿಯಮಗಳು 4 laws of behavior change. ಉತ್ತಮ ಅಭ್ಯಾಸಗಳು ಗೋಚರ, ಆಕರ್ಷಕ, ಸುಲಭ, ತೃಪ್ತಿದಾಯಕ. ಕೆಟ್ಟ ಅಭ್ಯಾಸಗಳು ಅಗೋಚರ, ಅರಿಚಿಕೆ, ಕಷ್ಟ, ಅತೃಪ್ತಿ. ಫಲವನ್ನು ಮೇಜಿನ ಮೇಲಿಡಿ, ಗೋಚರ, ರಿಮೋಟ್ ಅನ್ನು ದೂರ ಇಡಿ, ಕಷ್ಟ. 3. ಶಾಶ್ವತ ಯಶಸ್ಸು ಅಂತ್ಯವಿಲ್ಲದ ಸುಧಾರಣೆ. ಯಶಸ್ಸು ಗೋಲ್ ಅಲ್ಲ, ಸಿಸ್ಟಮ್. ಉದಾಹರಣೆಗಳು. ದೇಹ ನಿರಂತರ ತರಬೇತಿ. ಜ್ಞಾನ ದಿನಂಪ್ರತಿ ಓದು. ಸ್ನೇಹ ಸತತ ಕಾಳಜಿ. 4 ನಿಯಮಗಳ ಸಣ್ಣ ಪಾಠಗಳು. 1. ಜಾಗೃತಿ. ಆಸೆಗಿಂತ ಮೊದಲು. ಯಾವುದೇ ಆಸೆ ಹುಟ್ಟುವುದು ಒಂದು ಸೂಚನೆಯನ್ನು ಗುರುತಿಸಿದ ನಂತರ. ನಿಮ್ಮ ಮನಸ್ಸು ಪರಿಸ್ಥಿತಿಗೆ ಅರ್ಥ ಕಲ್ಪಿಸಿದಾಗ ಮಾತ್ರ ಆಸೆ ಉದ್ಭವಿಸುತ್ತದೆ. 2. ಸುಖ. ಆಸೆಯಿಲ್ಲದ ಸ್ಥಿತಿ. ಸುಖವೆಂದರೆ ಹೆಚ್ಚಿನದನ್ನು ಬಯಸದಿರುವುದು. ಆದರೆ ಹೊಸ ಆಸೆ ಯಾವಾಗಲೂ ಹುಟ್ಟುತ್ತದೆ, ಅದಕ್ಕಾಗಿ ಸುಖ ಕ್ಷಣಿಕ. ಸಂಕಟವೆಂದರೆ ಬದಲಾವಣೆ ಬಯಸಿ ಅದು ಸಿಗದಿರುವುದು. 3. ನಾವು ಸುಖದ ಕಲ್ಪನೆ ಹಿಂಬಾಲಿಸುತ್ತೇವೆ. ಕ್ರಿಯೆ ಮಾಡುವಾಗ ತೃಪ್ತಿಯ ಅನುಭವ ತಿಳಿಯದು. ಸುಖವು ಕ್ರಿಯೆಯ ನಂತರ ಮಾತ್ರ ಬರುತ್ತದೆ. ವಿಕ್ಟರ್ ಫ್ರಾಂಕ್ಲ್ ಹೇಳಿದಂತೆ, ಸುಖವನ್ನು ಹಿಂಬಾಲಿಸಲಾಗದು, ಅದು ಕ್ರಿಯೆಯಿಂದ ಹೊರಹೊಮ್ಮುತ್ತದೆ. 4. ಶಾಂತಿ. ಸಮಸ್ಯೆಗಳನ್ನು ಸೃಷ್ಟಿಸದಿರುವುದು. ನೀವು ನೋಡಿದ್ದನ್ನು ಬದಲಾಯಿಸಲು ಬಯಸದಿದ್ದರೆ ಶಾಂತಿ. ಆಸೆಗಳು ಹತೋಟಿಯಲ್ಲಿದ್ದಾಗ ಮನಸ್ಸು ಸಮಾಧಾನದಲ್ಲಿರುತ್ತದೆ. 5. ಏಕೆ. ಬಲವಾಗಿದ್ದರೆ ಹೇಗೆ. ಸುಲಭ. ನೀಟ್ಷೆ ಹೇಳಿದಂತೆ, ಯಾವುದೇ ಕಷ್ಟವನ್ನು ದೊಡ್ಡ ಉದ್ದೇಶದಿಂದ ಸಹಿಸಬಹುದು. ಪ್ರಬಲ ಆಸೆಯು ಎಲ್ಲ ಅಡೆತಡೆಗಳನ್ನು ಮೀರುತ್ತದೆ. 6. ಜಿಜ್ಞಾಸೆ. ಬುದ್ಧಿವಂತಿಕೆ. ಕ್ರಿಯೆಗೆ ದಾರಿ ಮಾಡುವುದು ಪ್ರೇರಣೆ ಮತ್ತು ಕುತೂಹಲ. ಬುದ್ಧಿವಂತಿಕೆ ಮಾತ್ರ ಸಾಕಾಗದು. ನಾವಲ್ ರವಿಕಾಂತ್ ಹೇಳಿದಂತೆ, ಯಾವುದನ್ನೂ ಮಾಡುವ ರಹಸ್ಯವೆಂದರೆ ಅದರ ಬಗ್ಗೆ ಆಸೆ ಬೆಳೆಸಿಕೊಳ್ಳುವುದು. 7. ಭಾವನೆಗಳು ವರ್ತನೆಯ ಚಾಲಕ. ಪ್ರತಿ ನಿರ್ಧಾರವೂ ಭಾವನಾತ್ಮಕ. ಮನಸ್ಸಿನ ಭಾವನಾತ್ಮಕ ಭಾಗ ಸಿಸ್ಟಮ್ 1 ಮೊದಲು ಪ್ರತಿಕ್ರಿಯಿಸುತ್ತದೆ, ತಾರ್ಕಿಕ ಭಾಗ ಸಿಸ್ಟಮ್ 2 ನಂತರ. 8. ಕಷ್ಟವೇ ಪ್ರಗತಿಯ ಇಂಧನ. ಬದಲಾವಣೆಯ ಆಸೆಯೇ ಸಂಕಟ ಮತ್ತು ಪ್ರಗತಿ ಎರಡಕ್ಕೂ ಮೂಲ. ಆಸೆಯಿಲ್ಲದವರು ಸ್ಥಾಯಿಯಾಗಿರುತ್ತಾರೆ. 9. ಕ್ರಿಯೆಗಳು ನಿಜವಾದ ಆಸೆಯನ್ನು ಬಯಲು ಮಾಡುತ್ತವೆ.
ಇದು ಪ್ರಾಥಮಿಕತೆಯೇ ಎಂದು ಹೇಳಿ ಕ್ರಿಯೆ ಇಲ್ಲದಿದ್ದರೆ ನಿಮ್ಮ ಆಸೆ ನಿಜವಲ್ಲ. ನಿಮಗಾಗಿ ಸತ್ಯವನ್ನು ಹೇಳಿಕೊಳ್ಳಿ. 10. ಪ್ರಯತ್ನದ ನಂತರ ಬಹುಮಾನ. ಓಟಗಾರನ ಹೈ ಓಡಿದ ನಂತರ ಬರುತ್ತದೆ. ಬಹುಮಾನಕ್ಕಾಗಿ ತ್ಯಾಗ ಅಗತ್ಯ. 11. ಸ್ವಯಂನಿಯಂತ್ರಣದ ಸವಾಲು. ಆಸೆಯನ್ನು ನಿಗ್ರಹಿಸುವುದು ತೃಪ್ತಿ ನೀಡದು. ಅದು ಕೇವಲ ಆಸೆ ಕಳೆದುಹೋಗಲು ಕಾಯುತ್ತದೆ. 12. ನಿರೀಕ್ಷೆ ತೃಪ್ತಿಯ ಮಾಪಕ. ನಿರೀಕ್ಷೆ ಮತ್ತು ಫಲಿತಾಂಶದ ಅಂತರವೇ ಸಂತೋಷ ನಿರಾಶೆ. ಸೆನೆಕ ಹೇಳಿದಂತೆ ಬಡತನವೆಂದರೆ ಕೊರತೆ ಅಲ್ಲ, ಹೆಚ್ಚು ಬಯಕೆ. 13. ಸುಖವು ಸಾಪೇಕ್ಷ. 1,000 ಚಂದಾದಾರರ ಸಾಧನೆ ಮೊದಲು ಸಂತೋಷ ನೀಡಿತು. ನಂತರ ದಿನಕ್ಕೆ 1,000 ಬಂದರೂ ಸಾಮಾನ್ಯ ಎನಿಸಿತು. ಸುಖವು ಹೋಲಿಕೆಯ ಮೇಲೆ ನಿಂತಿದೆ. 14. ಅಪೇಕ್ಷೆ ಹೆಚ್ಚಾದರೆ ನೋವು ಹೆಚ್ಚು. ಹೆಚ್ಚು ಬಯಸಿದ್ದು ಸಾಧಿಸದಿದ್ದರೆ ನೋವು ತೀವ್ರ. ಆಶೆವಿಡಬೇಡಿ ಎನ್ನುವುದು ಇದಕ್ಕೆ ಕಾರಣ. 15. ಭಾವನೆಗಳು ಕ್ರಿಯೆಗೆ ಮುಂಚೆ ಮತ್ತು ನಂತರ. ಆಸೆ ಕ್ರಿಯೆಗೆ ಮುಂಚಿನ ಭಾವನೆ ಮತ್ತು ಬಹುಮಾನ ನಂತರದ ತೃಪ್ತಿ ಎರಡೂ ಭಾವನಾತ್ಮಕ. 16. ಆಸೆ ಪ್ರಾರಂಭಿಸುತ್ತದೆ, ಸುಖ ನಿರಂತರಿಸುತ್ತದೆ. ಬಯಕೆ ಇಲ್ಲದೆ ಕ್ರಿಯೆ ಇಲ್ಲ, ತೃಪ್ತಿ ಇಲ್ಲದೆ ಪುನರಾವರ್ತನೆ ಇಲ್ಲ. 17. ಅನುಭವದೊಂದಿಗೆ ಆಶೆ ಕುಗ್ಗುತ್ತದೆ. ಹೊಸ ಯೋಜನೆಗಳು ಅನಿಯಮಿತ ಆಶೆ ನೀಡುತ್ತವೆ. ಅನುಭವವು ವಾಸ್ತವಿಕತೆಯನ್ನು ತಂದು ಆಶೆಯನ್ನು ಸ್ವೀಕಾರದಿಂದ ಬದಲಾಯಿಸುತ್ತದೆ. ಅರಿಸ್ಟಾಟಲ್ ಹೇಳಿದಂತೆ ಯುವಕರು ಆಶೆಯಿಂದ ಸುಲಭವಾಗಿ ಮೋಸ ಹೋಗುತ್ತಾರೆ. ಸಾರಾಂಶ. ಮಾನವ ವರ್ತನೆಯ ರಹಸ್ಯಗಳು ಈ ಸರಳ ಪಾಠಗಳಲ್ಲಿ ಹುದುಗಿವೆ. ಭಾವನೆಗಳು, ಆಸೆಗಳು ಮತ್ತು ತಾರ್ಕಿಕತೆಯ ನಡುವಿನ ನೃತ್ಯವೇ ನಮ್ಮ ನಿರ್ಧಾರಗಳನ್ನು ರೂಪಿಸುತ್ತದೆ. ಇವುಗಳನ್ನು ಅರ್ಥಮಾಡಿಕೊಂಡರೆ ಜೀವನದ ಸವಾಲುಗಳನ್ನು ಉತ್ತಮವಾಗಿ ನಿರ್ವಹಿಸಬಹುದು. ಈ ವಿಭಾಗದಲ್ಲಿ ಪುಸ್ತಕದ ಪ್ರತಿ ಅಧ್ಯಾಯಕ್ಕೆ ಸಂಬಂಧಿಸಿದ ವಿವರವಾದ ಟಿಪ್ಪಣಿಗಳು, ಉಲ್ಲೇಖಗಳು ಮತ್ತು ಮೂಲಗಳ ಪಟ್ಟಿಯನ್ನು ಸೇರಿಸಲಾಗಿದೆ. ಹೆಚ್ಚಿನ ಓದುಗರಿಗೆ ಇದು ಸಾಕಾಗುತ್ತದೆ ಎಂದು ನಾನು ನಂಬುತ್ತೇನೆ. ಆದರೆ ವಿಜ್ಞಾನ ಸಾಹಿತ್ಯ ಕಾಲಾನುಕ್ರಮದಲ್ಲಿ ಬದಲಾಗುತ್ತದೆ ಎಂಬುದನ್ನು ಗಮನದಲ್ಲಿಡಬೇಕು. ಈ ಪುಸ್ತಕದ ಉಲ್ಲೇಖಗಳನ್ನು ನವೀಕರಿಸಬೇಕಾದ ಅಗತ್ಯವೂ ಉದ್ಭವಿಸಬಹುದು. ಹೆಚ್ಚಾಗಿ ಈ ಪುಸ್ತಕದಲ್ಲಿ ನಾನು ಯಾವುದೋ ಒಂದು ತಪ್ಪು ಮಾಡಿರಬಹುದು, ಒಂದು ಕಲ್ಪನೆಯನ್ನು ತಪ್ಪು ವ್ಯಕ್ತಿಗೆ ಆರೋಪಿಸಿರಬಹುದು ಅಥವಾ ಯಾರೊಬ್ಬರಿಗೆ ಸಲ್ಲಬೇಕಾದ ಕ್ರೆಡಿಟ್ ನೀಡದೇ ಇರಬಹುದು. ಅಂತಹ ತಪ್ಪುಗಳಿಗೆ ಮುಂಚಿತವಾಗಿ ಕ್ಷಮೆಯಾಚಿಸುತ್ತೇನೆ.